ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ಯೂಟ್ಯೂಬ್ ಕ್ಲಾಸ್ಗಳಿಗೆ ಸ್ವಾಗತ. ನನ್ನ ಹೆಸರು ಉಮೇಶ್ ಬಾಬು ಅಂತ ಹೇಳಿ ಶ್ರೀ ಮರುಳಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಕ್ಷಣ ಪ್ರೌಢಶಾಲೆ ಬೆಂಡೆಕೆರೆ ಇಲ್ಲಿ ಸಮಾಜ ವಿಜ್ಞಾನದ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ಈ ದಿನ ನಾವು ಸಮಾಜ ವಿಜ್ಞಾನ ವಿಷಯದ ಭೂಗೋಳ ವಿಭಾಗದಲ್ಲಿ ಭಾರತದ ಮಣ್ಣುಗಳು ಅದರ ಬಗ್ಗೆ ತಿಳ್ಕೊಳ್ಳೋಣ. ಮಣ್ಣು ಅಂದ್ರೆ ಏನು, ಮಣ್ಣಿನ ಪ್ರಾಮುಖ್ಯತೆ ಏನು, ಯಾವ ಪ್ರದೇಶದಲ್ಲಿ ಯಾವ ರೀತಿಯಾದಂತಹ ಮಣ್ಣುಗಳಿವೆ, ಭಾರತದಲ್ಲಿರುವಂತಹ ಮಣ್ಣಿನ ವಿಧಗಳೆಷ್ಟು, ಆ ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುವು ಅನ್ನೋದನ್ನ ನಾವು ಈ ದಿನ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳು, ಮಣ್ಣು ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ, ಮಣ್ಣನ್ನು ನೋಡ್ತಿರ್ತೀವಿ. ಹಾಗಾದ್ರೆ ಯಾವುದಕ್ಕೆ ನಾವು ಮಣ್ಣು ಅಂತ ಕರಿತೀವಿ? ಈ ಮಣ್ಣಿನ ಅರ್ಥ ಏನು ಗೊತ್ತಿದೆಯಾ ಯಾರಾದ್ರೂ? ಹಾಗಾದ್ರೆ ಮಣ್ಣು ಅಂತಂದ್ರೆ ಯಾವ ರೀತಿಯ ಮಣ್ಣಿನ ಅರ್ಥವನ್ನು ನಾವು ತಿಳಿಯುವುದಂದ್ರೆ ಖನಿಜ ಮತ್ತು ಜೈವಿಕಾಂಶಗಳ ಸಂಯೋಜನೆಯಿಂದ ಮೇಲ್ಭಾಗದ ತೆಳುವಾದಂತಹ ಪದರವೇ ಮಣ್ಣು. ಖನಿಜಗಳಿರುತ್ತೆ, ಖನಿಜಗಳ ಅಂಶಗಳಿರುತ್ತೆ, ಜೈವಿಕಾಂಶಗಳು ಅನೇಕ ಜೀವಿಗಳ ತ್ಯಾಜ್ಯ ವಸ್ತುಗಳು, ಸೂಕ್ಷ್ಮಾಣು ಜೀವಿಗಳು ಇವೆಲ್ಲವೂ ಸಹ ಈ ಮಣ್ಣಿನಲ್ಲಿ ಕರೆಯುತ್ತವೆ. ಇವುಗಳ ಸಂಯೋಜನೆಯುಳ್ಳ ಖನಿಜ ಮತ್ತು ಜೈವಿಕಾಂಶಗಳ ಸಂಯೋಜನೆಯುಳ್ಳ ಸೇರಿಕೊಂಡಿರುವಂತಹ ಭೂಮಿಯ ಮೇಲ್ಭಾಗದ ತೆಳುವಾದ ಪದರವನ್ನೇ ಮಣ್ಣು ಅಂತ ಹೇಳ್ತಾರೆ. ಗೊತ್ತಾಯ್ತಾ ಮಕ್ಕಳ? ಈಗ ಮಣ್ಣು ಅಂದ್ರೆ ಏನು ಅಂತ. ಈ ಮಣ್ಣು ಭಾರತದಲ್ಲಿ ತುಂಬಾ ಪ್ರಮುಖವಾದಂತಹ ಒಂದು ಸಂಪನ್ಮೂಲ ಆಗಿದೆ. ಯಾಕೆಂತಂದ್ರೆ ಭಾರತದಲ್ಲಿರುವಂತಹ 70% ಜನರ ಮುಖ್ಯ ಉದ್ಯೋಗ ಕೃಷಿ, ಬೇಸಾಯ. ಈ ಬೇಸಾಯಕ್ಕೆ ಮೂಲಧಾತು ಅಥವಾ ಮೂಲವಾಗಿ ಬೆಳೆಗಳನ್ನು ಬೆಳೆಯಲಿಕ್ಕೆ ಬೇಕಾಗಿರುವಂತದ್ದು ಮಣ್ಣು. ಆದ್ರಿಂದ ಪ್ರಮುಖ ವೃತ್ತಿಯಾಗಿರುವಂತಹ ವ್ಯವಸಾಯಕ್ಕೆ ಮಣ್ಣು ತುಂಬಾ ಅವಶ್ಯಕವಾಗಿರುವಂತಹ ಸಂಪನ್ಮೂಲ ಆಗಿದೆ. ಆದ್ರಿಂದಲೇ ಮಣ್ಣನ್ನ ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳ್ತಾರೆ. ಭಾರತದಲ್ಲಿ ಮುಖ್ಯವಾಗಿ ಕೃಷಿ ಉತ್ಪಾದನೆಯ ಇಳುವರಿ ಚೆನ್ನಾಗಿ ಬೆಳೆ ಬಂತು, ತುಂಬಾ ಹೆಚ್ಚು ಇಳುವರಿ ಬಂತು ಅಂದ್ರೆ ಅಲ್ಲಿ ನಾವು ಏನನ್ನು ಪರಿಗಣಿಸ್ತೀವಿ ಅಂತಂದ್ರೆ ಆ ಬೆಳೆಯನ್ನು ಬೆಳೆದಿರುವಂತಹ ರೈತನ ಭೂಮಿಯಲ್ಲಿರುವಂತಹ ಮಣ್ಣಿನ ಫಲವತ್ತತೆಯನ್ನ ಆಧರಿಸಿ ಕೃಷಿಯ ಇಳುವರಿಯೂ ಸಹ ಏರುಪೇರಾಗುವಂತಹ ಸಂಭವವಿದೆ. ಆದ್ರಿಂದಲೇ ಮಣ್ಣಿನ ಫಲವತ್ತತೆಯನ್ನು ಆಧರಿಸಿ ಕೃಷಿ ಉತ್ಪಾದನೆಯನ್ನು ನಿರ್ಧರಿಸಲಾಗುತ್ತೆ. ಆದ್ರಿಂದ ಮಣ್ಣು ತುಂಬಾ ಅಮೂಲ್ಯ ಮತ್ತೆ ನೈಸರ್ಗಿಕವಾದಂತಹ ಸಂಪನ್ಮೂಲ ಆಗಿದೆ. ಹಾಗಾದ್ರೆ ಭಾರತದಲ್ಲಿರುವಂತಹ ಮಣ್ಣು ಯಾವ್ಯಾವ ರೀತಿಯಾದಂತಹ ಮಣ್ಣಿದೆ? ದೇಶದಾದ್ಯಂತ ಒಂದೇ ರೀತಿಯಾದಂತಹ ಮಣ್ಣನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆಯಾ ಅಲ್ವಾ? ಈ ಪ್ರಶ್ನೆ ಬರುತ್ತೆ. ಹೌದಾನೆ, ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಾದಂತಹ ಮಣ್ಣನ್ನು ನಾವು ಕಾಣ್ತೀವಿ. ಆ ನಿಟ್ಟಿನಲ್ಲಿ ಭಾರತದಲ್ಲಿ ದೊರೆಯುವಂತಹ ಮಣ್ಣಿನ ವಿಧಗಳನ್ನ 6 ಭಾಗಗಳಾಗಿ ವಿಂಗಡಿಸಿದ್ವಿ. ಮಣ್ಣಿನ ವಿಧಗಳು 6. ಮೊದಲನೇದಾಗಿ ಮೆಕ್ಕಲು ಮಣ್ಣು, ಎರಡನೆಯದು ಕಪ್ಪು ಮಣ್ಣು, ಮೂರನೆಯದು ಕೆಂಪು ಮಣ್ಣು, ನಾಲ್ಕನೆಯದಾಗಿ ಲ್ಯಾಟರೈಟ್ ಮಣ್ಣು ಅಥವಾ ಜಮ್ಮಿಟ್ಟಿಗೆ ಮಣ್ಣು ಅಂತ ಕರೀತಾರೆ, 5ನೇದಾಗಿ ಮರುಭೂಮಿಯ ಮಣ್ಣು ಮತ್ತು 6ನೇದಾಗಿ ಪರ್ವತದ ಮಣ್ಣು ಅಂತೇಳಿ 6 ಪ್ರಕಾರದ ಮಣ್ಣಿನ ವಿಧಗಳನ್ನು ನಾವು ಭಾರತದಲ್ಲಿ ಕಾಣ್ತೀವಿ. ಅರ್ಥ ಆಯ್ತು ಮಕ್ಕಳ? ಹಾಗಾದ್ರೆ ಮೊದಲೇ ಮೆಕ್ಕಲು ಮಣ್ಣು. ಏನ್ ಮೆಕ್ಕಲು ಮಣ್ಣು ಅಂದ್ರೆ ಇದು ಯಾವ ರೀತಿ ಉತ್ಪತ್ತಿಯಾಗಿದೆ ಗೊತ್ತಿದೆಯಾ? ಹೇಳ್ತೀರಾ? ಮೆಕ್ಕಲು ಮಣ್ಣು ಯಾವ ರೀತಿ ಉತ್ಪತ್ತಿಯಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ ಮೆಕ್ಕಲನ್ನ ಒಳಗೊಂಡ ಮಣ್ಣು ಮೆಕ್ಕಲು ಮಣ್ಣು. ಸಿಂಪಲ್ ಆಗಿದೆ ಅಲ್ವಾ? ಅರ್ಥ ಆಗ್ತಿದೆ. ಮೆಕ್ಕಲನ್ನ ಒಳಗೊಂಡಂತ ಮಣ್ಣೆ ಮೆಕ್ಕಲು ಮಣ್ಣು. ಎಲ್ಲಿ ಕಂಡು ಬರುತ್ತೆ ಇದು? ನದಿಗಳು ಮೆಕ್ಕಲು ಕಣಗಳನ್ನ ಸಂಚಯಿಸುವುದರಿಂದ ಉಂಟಾಗುತ್ತದೆ. ನದಿಗಳು ಮೆಕ್ಕಲಿನ ಕಣಗಳನ್ನ ಸಂಚಯಿಸುವುದು ಅಂದ್ರೆ ಸಂಚಾರ ಮಾಡುವುದು. ನದಿಗಳು ಹರಿಯುತ್ತಿರುತ್ತಾನೆ, ಹರಿಬೇಕಾದ್ರೆ ಆ ನೀರು ತನ್ನ ಜೊತೆಯಲ್ಲಿ
ಸಣ್ಣ ಸಣ್ಣ ಮಣ್ಣಿನ ಕಣಗಳನ್ನ ತನ್ನ ಜೊತೆ ಒತ್ತೊಯ್ಯಿಸುತ್ತೆ. ಒತ್ತೊಯ್ದು ಕೆಲವೊಂದು ವಿಶಾಲವಾದಂತಹ ಪ್ರದೇಶದಲ್ಲಿ ಹರಡ್ಬಿಡುತ್ತೆ. ಇದನ್ನೇ ಮೆಕ್ಕಲು ಮಣ್ಣು ಅಂತ ಹೇಳ್ತೀವಿ. ಇದರಿಂದ ಈ ಒಂದು ಮೆಕ್ಕಲು ಮಣ್ಣು ಉಂಟಾಗುತ್ತೆ. ಮೆಕ್ಕಲು ಕಣಗಳ ಸಂಚಯನದಿಂದ ಉಂಟಾಗುವುದರಿಂದ ಇದನ್ನ ಮೆಕ್ಕಲು ಮಣ್ಣು ಅಂತ ಹೇಳ್ತೀವಿ. ಯಾವ ಪ್ರದೇಶದಲ್ಲಿ ಕಂಡು ಬರುತ್ತೆ? ಭಾರತದಲ್ಲಿ ಉದಾಹರಣೆಗೆ ಸಿಂಧೂ ನದಿ, ಗಂಗಾ ನದಿ, ಇದರ ಬಯಲು ಪ್ರದೇಶ, ಮತ್ತೆ ಇನ್ನು ಕೆಲವು ಸಮುದ್ರ ತೀರಗಳ ಅಲೆಗಳ ಸಂಚಯನ ಪ್ರದೇಶದಲ್ಲಿಯೂ ಸಹ ಸಮುದ್ರದ ಅಲೆಗಳ ಸಂಚಯನ ಇದರಿಂದ ತೀರ ಪ್ರದೇಶಗಳಲ್ಲಿಯೂ ಸಹ ಈ ಮೆಕ್ಕಲು ಮಣ್ಣಿನ ಪ್ರದೇಶ ನಿರ್ಮಾಣ ಆಗುವುದನ್ನು ನಾವು ಕಾಣಬಹುದು. ಭಾರತದಲ್ಲಿ ಇದು ವಿಸ್ತಾರವಾಗಿ ಹಂಚಿಕೆಯಾಗಿದೆ. ಎಷ್ಟು ಪ್ರದೇಶ, ಎಷ್ಟು ಭೂಭಾಗ ಈ ಒಂದು ಮೆಕ್ಕಲು ಮಣ್ಣಿನಿಂದ ಹಂಚಿಕೆಯಾಗಿದೆ ಅನ್ನೋದನ್ನು ನಾವು ಗಮನಿಸಿದರೆ ಸುಮಾರು ಭಾರತದ 15 ಲಕ್ಷ ಚದುರ ಕಿಲೋಮೀಟರ್ ಪ್ರದೇಶದಲ್ಲಿ ಮೆಕ್ಕಲು ಮಣ್ಣು ವಿಸ್ತಾರವಾಗಿ ಹರಡಿಕೊಂಡಿದೆ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಗೊತ್ತಾಗ್ತಿದೆಯಾ? ಮೆಕ್ಕಲು ಮಣ್ಣು ಯಾವ ರೀತಿ ಉತ್ಪತ್ತಿಯಾಗಿದೆ ಅಂತಂದ್ರೆ ನದಿಗಳು ಹೊತ್ತು ತಂದ ಮೆಕ್ಕಲು ಮಣ್ಣಿನ ಕಣಗಳಿಂದ ಏನಾಗಿದೆ ಈ ಒಂದು ಮೆಕ್ಕಲು ಮಣ್ಣು ಉಂಟಾಗಿದೆ. ಮುಖ್ಯವಾಗಿ ನದಿಯ ಬಯಲು ಪ್ರದೇಶಗಳಲ್ಲಿ ಈ ಒಂದು ಮಣ್ಣನ್ನು ನಾವು ಕಾಣ್ತೀವಿ. ಭಾರತದಲ್ಲಿ ಈ ಮಣ್ಣು ತುಂಬಾ ವಿಸ್ತಾರವಾಗಿ ಹರಡಿಕೊಂಡಿದೆ. ಇದು ಭಾರತದಲ್ಲಿ ಸುಮಾರು 15 ಲಕ್ಷ ಚದುರ ಕಿಲೋಮೀಟರ್ ಪ್ರದೇಶದಲ್ಲಿ ವಿಸ್ತಾರವಾಗಿ ಹರಡಿಕೊಂಡಿದ್ದಂತಹ ಈ ಒಂದು ಮೆಕ್ಕಲು ಮಣ್ಣಿನಲ್ಲಿ ವ್ಯವಸಾಯಕ್ಕೆ ಯೋಗ್ಯವಾದಂತಹ ಒಂದು ಪೋಷಕಾಂಶಗಳು ಮಣ್ಣಿನಲ್ಲಿ ಕಂಡುಬರುವುದರಿಂದ ಈ ಮಣ್ಣು ಗೋಧಿ, ಭತ್ತ, ಕಬ್ಬು, ಹತ್ತಿ ಮತ್ತು ಸೆಣಬಿನ ಬೆಳೆಗಳಿಗೆ ತುಂಬಾ ಸೂಕ್ತವಾದಂಥದ್ದು. ಪದಾರ್ಥಿದೆಯಾ? ಇದರಲ್ಲಿ ಒಂದು ಬೆಳೆಗಳನ್ನು ಬೆಳೀತಾರೆ. ಎಲ್ಲಿ ಕಂಡು ಬರುತ್ತೆ? ನಾನು ಹೇಳಿದೆ ಸಿಂಧು ಗಂಗಾ ನದಿಯ ಬಯಲು ಪ್ರದೇಶಗಳು, ಸಮುದ್ರದ ಅಲೆಗಳಿಂದ ಸಂಚಯನವಾದಂತಹ ತೀರ ಪ್ರದೇಶಗಳಲ್ಲಿ ಈ ಒಂದು ಮೆಕ್ಕಲು ಮಣ್ಣಿನ ಪ್ರದೇಶವನ್ನು ನಾವು ಕಾಣ್ತಾ ಹೋಗ್ತೀವಿ. ಭಾರತದಲ್ಲಿ ನದಿಯ ಬಯಲುಗಳಲ್ಲಿ ಈ ಒಂದು ಮೆಕ್ಕಲು ಮಣ್ಣಿನ ಪ್ರದೇಶ ಕಂಡು ಬರುತ್ತೆ. ಸಟ್ಲೆಜ್, ಗಂಗಾ, ಬ್ರಹ್ಮಪುತ್ರ, ನರ್ಮದಾ, ತಪತಿ, ಮತ್ತೆ ಮಹಾನದಿ, ಗೋದಾವರಿ, ಕೃಷ್ಣ, ಗಂಗಾ, ಕಾವೇರಿ ನದಿಗಳ ಬಯಲು ಪ್ರದೇಶದಲ್ಲಿ ಈ ಒಂದು ಮೆಕ್ಕಲು ಮಣ್ಣಿನ ಸಂಚಯನ ಆಗಿರುವುದನ್ನು ಕಾಣಬಹುದು. ಈ ಪ್ರದೇಶಗಳೆಲ್ಲೂ ಸಹ ವ್ಯವಸಾಯ ಯೋಗ್ಯ ಪ್ರದೇಶಗಳಾಗಿವೆ. ಇಲ್ಲಿನ ಜನರ ಮುಖ್ಯವಾದಂತಹ ಕಸುಬು ವ್ಯವಸಾಯ. ಗೊತ್ತಾಗ್ತಿದೆಯಾ? ಈ ಪ್ರದೇಶಗಳು ಮೆಕ್ಕಲು ಮಣ್ಣನ್ನು ಒಳಗೊಂಡಂತಹ ಭಾರತದ ಪ್ರದೇಶಗಳು. ಅರ್ಥ ಆಯ್ತಾ ಮಕ್ಕಳೇ? ಎರಡನೇ ಕಪ್ಪು ಮಣ್ಣು. ಈ ಕಪ್ಪು ಮಣ್ಣನ್ನ ರೆಗೂರ್ ಮಣ್ಣು ಅಂತಲೂ ಸಹ ಕರೀತಾರೆ. ಇದು ಹತ್ತಿ ಬೇಸಾಯಕ್ಕೆ ತುಂಬಾ ಸೂಕ್ತವಾದಂತಹ ಮಣ್ಣಿನಾಗಿದ್ದು ಇದನ್ನ ಕಪ್ಪು ಹತ್ತಿ ಮಣ್ಣು ಅಂತಲೂ ಸಹ ಕರೀತಾರೆ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಹತ್ತಿ ಬೆಳೆಗೆ ಸೂಕ್ತವಾದಂತಹ ಮಣ್ಣು ಕಪ್ಪು ಮಣ್ಣಾಗಿರುವುದರಿಂದ ಇದನ್ನ ಕಪ್ಪು ಹತ್ತಿ ಮಣ್ಣು ಅಂತಲೂ ಸಹ ಕರೀತಾರೆ. ರೆಗೂರ್ ಮಣ್ಣು ಅಂತಲೂ ಸಹ ಕರೀತಾರೆ. ಇದು ಯಾವ ರೀತಿ ಉತ್ಪತ್ತಿಯಾಗಿದೆ ಅನ್ನೋದನ್ನ ನಾವು ತಿಳಿಯೋದಾದ್ರೆ ಬಸಾಲ್ಟ್ ಶಿಲೆಗಳ ಕಣಗಳಿಂದ ಉತ್ಪತ್ತಿಯಾದದ್ದಾದ್ದರಿಂದ ಇದು ಕಡುಬೂದು ಮತ್ತು ಕಪ್ಪು ಬಣ್ಣವನ್ನ ಹೊಂದಿದೆ. ಬಸಾಲ್ಟ್ ಶಿಲೆಗಳ ಕಣಗಳಿಂದ ಉತ್ಪತ್ತಿಯಾಗಿರುವುದರಿಂದ ಕಡುಬೂದು ಮತ್ತು ಕಪ್ಪು ಬಣ್ಣವನ್ನ ಇದು ಹೊಂದಿದೆ. ಜೊತೆಗೆ ಇದರಲ್ಲಿ ಜೇಡಿ ಮಣ್ಣಿನ ಮಿಶ್ರಣ ಹೆಚ್ಚು ಕಂಡು ಬರುತ್ತೆ. ಜೊತೆಗೆ ಒತ್ತೊತ್ತಾದ ಕಣಗಳಿಂದ ರಚನೆಯಾಗಿದ್ದು ಯಾವುದರಲ್ಲಿ? ಕಪ್ಪು ಮಣ್ಣಿನಲ್ಲಿ ತೇವಾಂಶವನ್ನ ದೀರ್ಘಕಾಲದವರೆಗೆ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಈ ಮಣ್ಣಿನಲ್ಲಿದೆ. ಅರ್ಥ ಆಗ್ತಿದೆಯಾ? ಆದ್ರಿಂದ ಇದು ಹತ್ತಿ ಬೆಳೆಗೆ ತುಂಬಾ ಸೂಕ್ತವಾದಂಥದ್ದು. ಇದರಲ್ಲಿ ಯಾವುದು? ಕಪ್ಪು ಮಣ್ಣಿನಲ್ಲಿ ಹತ್ತಿ, ಕಬ್ಬು, ಜೋಳ, ಮೆಕ್ಕೆಜೋಳ, ದ್ವಿದಳ ಧಾನ್ಯಗಳು,
ಮೆಣಸಿನಕಾಯಿ ಈ ಬೆಳೆಗಳಿಗೆ ತುಂಬಾ ಸೂಕ್ತವಾದಂಥದ್ದು ಈ ಮಣ್ಣಾಗಿದೆ. ಇದರಲ್ಲಿ ಇವುಗಳನ್ನ ಯಥೇಚ್ಛವಾಗಿ ಬೆಳೀತಾರೆ. ಗೊತ್ತಾಗ್ತಿದ್ಯಾ ಮಕ್ಕಳೇ? ಈ ಕಪ್ಪು ಮಣ್ಣು ಇರುವಂತಹ ಪ್ರದೇಶ ಭಾರತದಲ್ಲಿ ಎಲ್ಲಿರ್ಬೋದು, ಎಲ್ಲಿ ಕಂಡು ಬರುತ್ತೆ ವಿದ್ಯಾರ್ಥಿಗಳೇ? ಕಪ್ಪು ಮಣ್ಣು ವಿಸ್ತಾರವಾಗಿ ಭಾರತದ ದಖನ್ ಪ್ರಸ್ಥಭೂಮಿ, ಬಸಾಲ್ಟ್ ಶಿಲಾವಲಯಗಳಲ್ಲಿ ಹೆಚ್ಚು ಕಂಡುಬರುತ್ತದೆ. ದಖನ್ ಪ್ರಸ್ಥಭೂಮಿಯ ಬಸಾಲ್ಟ್ ಶಿಲಾವಲಯಗಳಲ್ಲಿ ಹೆಚ್ಚು ಕಂಡುಬರುತ್ತದೆ. ಇವುಗಳ ಜೊತೆಗೆ ಭಾರತದ ಮಹಾರಾಷ್ಟ್ರ, ಮಧ್ಯಪ್ರದೇಶ, ತೆಲಂಗಾಣ ರಾಜ್ಯದ ಇತ್ತೀಚೆಗೆ ರಚನೆ ಆಯ್ತಲ್ಲ ಹೊಸ ರಾಜ್ಯ, ತೆಲಂಗಾಣ ರಾಜ್ಯದ ಕೆಲ ಭಾಗಗಳು ಈ ಒಂದು ಕಪ್ಪು ಮಣ್ಣಿನಿಂದ ಕೂಡಿರುವಂತಹ ಪ್ರದೇಶಗಳನ್ನ ನಾವು ಕಾಣ್ತೀವಿ. ಜೊತೆಗೆ ಕರ್ನಾಟಕ, ಗುಜರಾತ್, ತಮಿಳುನಾಡಿನ ಕೆಲ ಭಾಗಗಳಲ್ಲಿ ಈ ಒಂದು ಕಪ್ಪು ಮಣ್ಣು ವಿಸ್ತಾರವಾಗಿ ಹರಡಿಕೊಂಡಿರುವುದನ್ನು ನಾವು ಕಾಣಬಹುದು. ಭಾರತದಲ್ಲಿ ಒಟ್ಟು ಈ ಕಪ್ಪು ಮಣ್ಣಿನ ವಿಸ್ತಾರ 5,46,000 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ 5.46 ಚದರ ಕಿಲೋಮೀಟರ್ ಪ್ರದೇಶಗಳಲ್ಲಿ ಈ ಮಣ್ಣು ಹಂಚಿಕೆಯಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದು ಪ್ರಶ್ನೆ ಕೇಳಬಹುದು, ಹತ್ತಿ ಬೆಳೆಗೆ ಸೂಕ್ತವಾದಂತಹ ಮಣ್ಣು ಯಾವುದು? ಅದು ಕಪ್ಪು ಮಣ್ಣು. ಗೊತ್ತಾಗ್ತದೆ? ಇದು ಯಾವ ರೀತಿ ಉತ್ಪತ್ತಿಯಾಗಿದೆ? ಬಸಾಲ್ಟ್ ಶಿಲೆಗಳ ಶಿಥಿಲೀಕರಣದಿಂದ ಅಥವಾ ಅವುಗಳಿಂದ ಬಸಾಲ್ಟ್ ಶಿಲಾಕಣಗಳಿಂದ ಈ ಮಣ್ಣು ಉತ್ಪತ್ತಿಯಾಗಿದೆ. ಇದಕ್ಕೆ ಬಣ್ಣ ಬರಲಿಕ್ಕೆ ಕಾರಣ ಬಸಾಲ್ಟ್ ಶಿಲಾಕಣಗಳಿಂದ ಉತ್ಪತ್ತಿಯಾದ್ದರಿಂದ ಇವುಗಳು ಬೂದು ಮತ್ತು ಕಪ್ಪು ಬಣ್ಣವನ್ನು ಹೊಂದಿರುತ್ತೆ. ಜೇಡಿ ಮಣ್ಣಿನ ಮಿಶ್ರಣ ಹೆಚ್ಚಿದ್ದು ಒತ್ತೊತ್ತಾದಂತಹ ಮಣ್ಣಿನ ಕಣಗಳ ರಚನೆಯಾಗಿರುವುದರಿಂದ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಇದಕ್ಕೆ ಜಾಸ್ತಿ. ಯಾವ ಬೆಳೆಗಳನ್ನು ಬೆಳೀತಾರೆ? ಹತ್ತಿ, ಕಬ್ಬು, ಜೋಳ, ಮೆಕ್ಕೆಜೋಳ, ದ್ವಿದಳ ಧಾನ್ಯಗಳು. ದ್ವಿದಳ ಧಾನ್ಯಗಳು ಅಂದ್ರೆ ಗೊತ್ತಿದೆ ತಾನೆ? ಬೇಳೆಕಾಳುಗಳು. ಅರ್ಥ ಆಗ್ತಿದೆಯಾ? ಇದು ನಂತರ ಮೆಣಸಿನಕಾಯಿ, ಇವುಗಳ ಸಾಗುವಳಿಗೆ ಸೂಕ್ತವಾದಂಥದ್ದು ಈ ಒಂದು ಕಪ್ಪು ಮಣ್ಣು. ಅರ್ಥ ಆಯ್ತಾ? ನೆಕ್ಸ್ಟ್ ಮೂರನೇದಾಗಿ ಕೆಂಪು ಮಣ್ಣು. ಏನ್ ಕೆಂಪು ಮಣ್ಣು? ಇದು ಯಾವ ರೀತಿ ಉತ್ಪತ್ತಿಯಾಗಿದೆ? ಕೆಂಪು ಮಣ್ಣು ಗ್ರಾನೈಟ್, ನೀಸ್, ಸ್ಫಟಿಕ ಶಿಲೆಗಳ ಶಿಥಿಲೀಕರಣದಿಂದ, ಗ್ರಾನೈಟ್, ನೀಸ್, ಸ್ಫಟಿಕ ಶಿಲೆಗಳ ಶಿಥಿಲೀಕರಣದಿಂದ ಈ ಒಂದು ಕೆಂಪು ಮಣ್ಣು ಉತ್ಪತ್ತಿಯಾಗಿದೆ. ಸಾಮಾನ್ಯವಾಗಿ ಕೆಂಪು ಮಣ್ಣು ಕೆಂಪು ಕಂದು ಬಣ್ಣ ಮತ್ತು ಮರಳಿನ ಅಂಶಗಳು ಹೆಚ್ಚಾಗಿರುತ್ತದೆ. ಇದರಲ್ಲಿ ಜೇಡಿ ಮಣ್ಣಿನ ಕಣಗಳ ಪ್ರಮಾಣ ಕಡಿಮೆ ಇರುವುದರಿಂದ ತೇವಾಂಶವನ್ನ ಸಂಗ್ರಹಿಸುವ ಸಾಮರ್ಥ್ಯ ಕಡಿಮೆ. ನಾವಾಗಲೇ ತಿಳ್ಕೊಂಡ್ವಿ, ಕಪ್ಪು ಮಣ್ಣಿನಲ್ಲಿ ಜೇಡಿ ಮಣ್ಣಿನ ಕಣಗಳು ಜಾಸ್ತಿ ಇದೆ, ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಜಾಸ್ತಿ. ಅದೇ ರೀತಿ ಕೆಂಪು ಮಣ್ಣಿನಲ್ಲಿ ಜೇಡಿ ಮಣ್ಣಿನ ಕಣಗಳು ಕಡಿಮೆ ಇರುವುದರಿಂದ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಕಡಿಮೆ ಇದೆ. ಇದು ಭಾರತದ ಸುಮಾರು 5.2 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶಗಳಲ್ಲಿ ಹಂಚಿಕೆಯಾಗಿರುವುದನ್ನು ನಾವು ಕಾಣಬಹುದು. ಇದು ತಮಿಳುನಾಡಿನ ವಿಶಾಲವಾದಂತಹ ಪ್ರದೇಶಗಳಲ್ಲಿ ಹಂಚಿಕೆಯಾಗಿದೆ. ಜೊತೆಗೆ ಕರ್ನಾಟಕದ ಕೆಲವೊಂದು ಪ್ರದೇಶಗಳು, ಮುಖ್ಯವಾಗಿ ದಕ್ಷಿಣ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಒಡಿಸ್ಸಾ, ಕೇರಳ, ಗೋವಾ, ಬಿಹಾರ, ಉತ್ತರ ಪ್ರದೇಶ, ಅಸ್ಸಾಂ, ಮಣಿಪುರ, ನಾಗಾಲ್ಯಾಂಡ್, ಪಶ್ಚಿಮ ಬಂಗಾಳ ಮುಂತಾದಂತಹ ರಾಜ್ಯಗಳಲ್ಲಿ ಇದು ಕಂಡುಬರುತ್ತೆ. ಇದರಲ್ಲಿ ಯಾವ ಬೆಳೆಗಳನ್ನು ಬೆಳೀತಾರೆ? ಮುಖ್ಯವಾಗಿ ರಾಗಿ, ತೃಣಮೂಲ ಧಾನ್ಯಗಳು. ಅದಾಗ್ತಿದ್ಯಾ? ರಾಗಿ, ತೃಣಮೂಲ ಧಾನ್ಯಗಳು, ಶೇಂಗಾ, ತಂಬಾಕು, ಆಲೂಗೆಡ್ಡೆ ಬೇಸಾಯಕ್ಕೆ ಇದು ತುಂಬಾ ಸೂಕ್ತವಾದಂತದ್ದಾಗಿದೆ ಈ ಮಣ್ಣು. ಕೆಲವು ಪ್ರದೇಶಗಳಲ್ಲಿ ನೀರಾವರಿ ಸೌಲಭ್ಯ ಇರುವಂತಹ ಸ್ಥಳಗಳಲ್ಲಿ ವಿವಿಧ ರೀತಿಯಾದಂತಹ ಬೆಳೆಗಳನ್ನ ಇದರಲ್ಲಿ ಬೆಳೆಯಲಾಗುತ್ತೆ. ಗೊತ್ತಾಯ್ತಾ?
ಐದನೇದಾಗಿ, ನಾಲ್ಕನೇದಾಗಿ ಮತ್ತೆ ಲ್ಯಾಟರೈಟ್ ಮಣ್ಣು. ಈ ವಿಧದ ಮಣ್ಣಲ್ಲಿ ಅಧಿಕ ಉಷ್ಣಾಂಶ, ಅಧಿಕ ಮಳೆ ಬೀಳುವಂತಹ ಪರಿಸ್ಥಿತಿಗಳಂತಹ ವಲಯಗಳಲ್ಲಿ ಲ್ಯಾಟರೈಟ್ ಮಣ್ಣು ಉತ್ಪತ್ತಿಯಾಗುತ್ತದೆ. ಇದು ಭಾರತದ ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಚೋಟಾನಾಗಪುರ ಪ್ರಸ್ಥಭೂಮಿ, ಮೇಘಾಲಯದ ಪ್ರಸ್ಥಭೂಮಿ, ರಾಜಮಹಲ್ ಬೆಟ್ಟಗಳು, ವಿಂಧ್ಯ ಮತ್ತೆ ಸಾಕುರಾ ಪರ್ವತ ಶ್ರೇಣಿಗಳಲ್ಲಿ ವಿಶಾಲವಾಗಿ ಹಂಚಿಕೆಯಾಗಿದೆ. ಇದು ಭಾರತದ ಸುಮಾರು 2.48 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಇದು ವಿಸ್ತಾರವಾಗಿ ಹರಡಿಕೊಂಡಿದೆ. ಯಾವುದು? ಲ್ಯಾಟರೈಟ್ ಮಣ್ಣು. ಇದರಲ್ಲಿ ಜಲವಿಲೀಕರಣಕ್ಕೆ ಒಳಪಡುವುದರಿಂದ ಅಷ್ಟೊಂದು ಫಲವತ್ತಾದದಲ್ಲ. ಜೊತೆಗೆ ಕೃಷಿಗೆ ಉಪಯುಕ್ತವಾಗಿಯೂ ಸಹ ಇಲ್ಲ. ಅದು ಈ ಲ್ಯಾಟರೈಟ್ ಮಣ್ಣು. ಜೊತೆಗೆ ಇನ್ನೇನ್ ಮಾಡ್ತಾರೆ ಅಂತ ಈ ಮಣ್ಣಿನಿಂದ ಕೆಲವು ಪ್ರದೇಶದಲ್ಲಿ ಪರ್ವತ ಪ್ರದೇಶಗಳು, ಪಶ್ಚಿಮ ಘಟ್ಟ, ಪೂರ್ವ ಘಟ್ಟಗಳು ಅಂತಂದಲ್ಲ, ಅಲ್ಲೇನಾಗುತ್ತೆ ಅಂತಂದ್ರೆ ಈ ಮಣ್ಣನ್ನ ಅಚ್ಚಾಕಾರದಲ್ಲಿ, ಇಟ್ಟಿಗೆ ಆಕಾರದಲ್ಲಿ ಕತ್ತರಿಸಿ ಬಿಸಿಲಿಗೆ ಒಣಗಿಸಿ ಅದನ್ನೇನ್ ಮಾಡ್ತಾರೆ, ಮನೆಗಳನ್ನು ಕಟ್ಟಲಿಕ್ಕೆ ಉಪಯೋಗಿಸ್ತಾರೆ. ಆದ್ರಿಂದ ಇದನ್ನ ಜಂಬಿಟ್ಟಿಗೆ ಮಣ್ಣು ಅಂತಲೂ ಸಹ ಕರೀತಾರೆ. ಯಾವ್ದನ್ನ? ಈ ಲ್ಯಾಟರೈಟ್ ಮಣ್ಣು. ಅಂದ್ರೆ ವ್ಯವಸಾಯದ ಬೆಳೆಗೆ ಈ ಮಣ್ಣು ಸೂಕ್ತ ಅಲ್ಲ. ಗೊತ್ತಾಗ್ತಿದ್ಯಾ? ಆದ್ರೂ ಸಹ ಕೆಲವೊಂದು ಬೆಳೆಗಳನ್ನ ಇದರಲ್ಲಿ ಬೆಳೀತಾರೆ. ಯಾವುದು ಅಂತಂದ್ರೆ ಗೋಡಂಬಿ, ರಬ್ಬರ್, ಚಹಾ, ಕಾಫಿ ಮತ್ತೆ ಭತ್ತ. ಇವುಗಳನ್ನ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಈ ಮಣ್ಣಿನಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ವ್ಯವಸಾಯಕ್ಕಂತೂ ಇದು ಸೂಕ್ತವಾದಂಥದ್ದು. ನಂತರ ಐದನೇ ಮಣ್ಣು ಯಾವುದು? ಐದನೇದು ಮರುಭೂಮಿಯ ಮಣ್ಣು. ಮಕ್ಕಳೇ, ಹೆಸರೇ ಸೂಚಿಸುತ್ತೆ ಮರುಭೂಮಿ. ಮರುಭೂಮಿಯಲ್ಲಿ ಮಣ್ಣು ಯಾವ ರೀತಿ ಇರುತ್ತೆ? ಮರಳು ಅಲ್ವಾ? ಎಲ್ಲಿಂದ ಬರೀ ಮರಳಿನ ರಾಶಿ, ನೀರಿನ ಅಂಶವೇ ಇರೋದಿಲ್ಲ ಅಲ್ವಾ? ಅವರು ಮಕ್ಕಳೇ, ಮರುಭೂಮಿಯಲ್ಲಿ ಬಳಸುವಂತ ವಾಹನ ಯಾವುದು? ಒಂಟೆ ಅಲ್ವಾ? ಆದ್ರಿಂದಲೇ ಒಂಟೆಯನ್ನ ಮರುಭೂಮಿಯ ಹಡಗು ಅಂತಲೂ ಸಹ ಕರೀತಾರೆ. ಮರುಭೂಮಿಯಲ್ಲೇ ಮರುಭೂಮಿಯ ಮಣ್ಣು. ಈ ಮರುಭೂಮಿಯ ಮಣ್ಣು ಮತ್ತು ಅರೆ ಮರುಭೂಮಿ ಪರಿಸ್ಥಿತಿಯ ಭಾಗಗಳಲ್ಲಿ ಕಂಡುಬರುತ್ತೆ. ಮುಖ್ಯವಾಗಿ ಭಾರತದ ವಾಯುವ್ಯ ಭಾಗದಲ್ಲಿ ಈ ಒಂದು ಮರುಭೂಮಿಯ ಮಣ್ಣನ್ನು ನಾವು ಕಾಣ್ತೀವಿ. ಯಾವುದು? ಉದಾಹರಣೆಗೆ ರಾಜಸ್ಥಾನದಲ್ಲಿ ಈ ಒಂದು ಮರುಭೂಮಿಯ ಮಣ್ಣು ಹೆಚ್ಚಿನ ಭಾಗದಲ್ಲಿ ಕಾಣಬಹುದು. ನಂತರ ದಕ್ಷಿಣ ಹರಿಯಾಣ, ಪಂಜಾಬ್, ಗುಜರಾತ್ನ ಉತ್ತರ ಭಾಗಗಳು, ಈ ಪ್ರದೇಶದಲ್ಲಿ ಮರುಭೂಮಿಯ ಮಣ್ಣು ಕಂಡುಬರುತ್ತದೆ. ಇದು ಸುಲಭವಾಗಿ ಪುಡಿಯಾಗುವಂತಹ ಗುಣವನ್ನು ಹೊಂದಿದ್ದು ಉಪ್ಪಿನ ಅಂಶ ಜಾಸ್ತಿ, ಜೊತೆಗೆ ಮರಳಿನ ಪ್ರಮಾಣವೂ ಜಾಸ್ತಿ ಇದ್ದು ತೇವಾಂಶ ಮತ್ತು ಸಸ್ಯಾಂಶಗಳು ತುಂಬಾ ಕಡಿಮೆ ಇವೆ. ಯಾವುದಲ್ಲಿ? ಈ ಒಂದು ಮರುಭೂಮಿಯ ಮಣ್ಣಿನಲ್ಲಿ ತೇವಾಂಶವೂ ಜಾಸ್ತಿ ಇಲ್ಲ, ಸಸ್ಯಗಳು ಬೆಳೆಯಲಿಕ್ಕೆ ಬೇಕಾದಂತಹ ಸಸ್ಯಾಂಶಗಳು ಸಹ ಇಲ್ಲ. ಇದು ಬೆಳೆಗಳನ್ನ ಬೆಳೆಯಲಿಕ್ಕೆ ಉಪಯುಕ್ತವಾದಂಥದ್ದು ಅಲ್ಲ. ಕೆಲವು ಪ್ರದೇಶಗಳಲ್ಲಿ ಮಕ್ಕಳೇ ಗೊತ್ತಿರಬಹುದು, ಮರುಭೂಮಿಯಲ್ಲಿ 8ರಿಂದ 200 ಸಹ ಮರಳೆ ಇರುತ್ತೆ, ನೀರಿನ ಪ್ರದೇಶವೇ ಇರೋದಿಲ್ಲ. ಆ ಮರುಭೂಮಿಯಲ್ಲಿ ನೀರಿರುವಂತಹ ಸ್ಥಳವನ್ನು ಏನಂತ ಕರೀತಾರೆ? ಓಯಾಸಿಸ್ ಅಂತ ಕರೀತಾರೆ. ಆ ನೀರಿರುವಂತಹ ಕೆಲವೊಂದು ಪ್ರದೇಶಗಳಲ್ಲಿ ಕೆಲವೊಂದು ಬೆಳೆಗಳನ್ನು ಬೆಳೀತಾರೆ. ಏನದು? ತಾಳೆ, ಖರ್ಜೂರ ಇವುಗಳನ್ನ ಆ ಪ್ರದೇಶದಲ್ಲಿ ಬೆಳೀತಾರೆ. ನೀರಾವರಿ ಪ್ರದೇಶಗಳಲ್ಲಿ ಕೆಲವೊಂದು ಬೆಳೆಗಳನ್ನು ಬೆಳೀತಾರೆ. ಯಾವುಗಳನ್ನ? ತಾಳೆ ಮರ, ಖರ್ಜೂರ ಇವುಗಳನ್ನು ಬೆಳೀತಾರೆ. ಇದು ಭಾರತದ 1.42 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವ್ಯಾಪಿಸಿದೆ. ಅದು ಮರುಭೂಮಿಯ ಮಣ್ಣು. ಅರ್ಥ ಆಯ್ತಾ ಮಕ್ಕಳು?
ನಂತರ ಆರ್ದ್ರಕಾಯ ಪರ್ವತದ ಮಣ್ಣು. ಹೆಸರೇ ಸೂಚಿಸುತ್ತೆ, ಪರ್ವತ ಪ್ರದೇಶಗಳಲ್ಲಿ, ಘಟ್ಟ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಮಣ್ಣೆ ಪರ್ವತ ಮಣ್ಣು. ಇದು ಯಾವ ರೀತಿ ಉತ್ಪತ್ತಿಯಾಗಿದೆ ಅನ್ನೋದನ್ನ ಗಮನಿಸೋದಾದ್ರೆ, ಅರಣ್ಯಗಳಿಂದ ಆವರಿಸಿದ ಪರ್ವತ ಮತ್ತು ಬೆಟ್ಟಗಳ ಇಳಿಜಾರುಗಳಲ್ಲಿ ಈ ಮಣ್ಣು ಕಂಡು ಬರುತ್ತದೆ. ಇದರಲ್ಲಿ ಜೈವಿಕ ವಸ್ತುಗಳು ಕೊಳೆಯುವುದರಿಂದ, ಯಾವ ಮಣ್ಣಿನಲ್ಲಿ? ಪರ್ವತದ ಮಣ್ಣಿನಲ್ಲಿ ಜೈವಿಕ ವಸ್ತುಗಳು ಕೊಳೆಯುವುದರಿಂದ ಈ ಮಣ್ಣು ನಿರ್ಮಾಣ ಆಗುತ್ತೆ. ಇದರಲ್ಲಿ ಸಸ್ಯಾಂಶಗಳು ಹೆಚ್ಚಾಗಿದ್ದು ಫಲವತ್ತತೆಯೂ ಸಹ ಜಾಸ್ತಿ ಇದೆ. ಈ ಮಣ್ಣು ನೆಡುತೋಟಗಳ ಸಾಗುವಳಿಗೆ ಸೂಕ್ತವಾದಂತಹ ಮಣ್ಣಿನಾಗಿದೆ. ನೆಡುತೋಟಗಳ ಸಾಗುವಳಿಗೆ ಸೂಕ್ತವಾದಂತಹ ಒಂದು ಮಣ್ಣು ಇದಾಗಿದ್ದು, ಇದರಲ್ಲಿ ಚಹಾ, ಕಾಫಿ, ಹಣ್ಣು ಬೆಳೆಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತೆ. ಎಲ್ಲಿ ಕಂಡು ಬರುತ್ತೆ ಇದು ಭಾರತದಲ್ಲಿ? ಗೊತ್ತಿದೆಯಾ? ಗಾಡ್ ಪಶ್ಚಿಮ ಘಟ್ಟಗಳು ಅಂತ ನಾವು ತಿಳ್ಕೊಂಡ್ರೆ ಆ ಕಡೆ. ನಂತರ ಭಾರತಕ್ಕೆ ಬಂದ್ರೆ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಮಣಿಪುರ, ಮತ್ತೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ, ಪೂರ್ವ ಘಟ್ಟಗಳಲ್ಲಿ ಇದು ವಿಶಾಲವಾಗಿ ಹರಡಿಕೊಂಡಿರುವುದನ್ನು ನಾವು ಕಾಣ್ತೀವಿ. ಇದು ಭಾರತದಲ್ಲಿ ಸುಮಾರು 2.85 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಹರಡಿಕೊಂಡಿರುವುದನ್ನು ನಾವು ಕಾಣ್ತೀವಿ. ಈ ಪರ್ವತದ ಮಣ್ಣು ಅರ್ಥ ಆಯ್ತಾ ಮಕ್ಕಳು? ಇಷ್ಟು ಈ ಒಂದು ಭಾರತದ ಮಣ್ಣುಗಳು. ಭಾರತದ ಮಣ್ಣುಗಳನ್ನ ಎಷ್ಟು ವಿಧ ಮಾಡಿದ್ವಿ? ಬೇರೆ 6 ವಿಧಗಳಾಗಿ ವಿಂಗಡಿಸಿದ್ವಿ. ಯಾವ್ಯಾವ ಅಂತ ಗೊತ್ತಿದೆ ಅಲ್ವಾ? ತಿಳ್ಕೊಂಡಿದ್ದೀರಾ? ನಂತರ ಮಣ್ಣು ಯಾವ ರೀತಿ ಉತ್ಪತ್ತಿಯಾಗುತ್ತೆ, ಯಾವ ಯಾವ ಪ್ರದೇಶಗಳಲ್ಲಿ ಹರಡಿಕೊಂಡಿದೆ, ಅವು ಯಾವ ಬೆಳೆಗಳಿಗೆ ಸೂಕ್ತವಾಗಿದೆ ಅನ್ನೋದನ್ನು ಸಹ ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್, ಮಣ್ಣಿನ ಸವೆತ. ಏನು ಮಣ್ಣಿನ ಸವೆತ ಅಥವಾ ಸವಕಳಿ? ಮಣ್ಣಿನ ಸವಕಳಿ ಮಕ್ಕಳೇ ಯಾವಾಗ ತಿಳ್ಕೊಂಡ್ವಿ? ಮಣ್ಣು ಭೂಮಿಯ ಮೇಲ್ಪದರದ ತೆಳುವಾದಂತಹ ಜೈವಿಕಾಂಶಗಳಿಂದ ಕೂಡಿದಂತಹ ಭೂಮಿಯ ಮೇಲ್ಪದರದ ಒಂದು ಮಣ್ಣನ್ನೇ ನಾವೇನು ಕರಿತೀವಿ? ವ್ಯವಸಾಯಕ್ಕೆ ಯೋಗ್ಯವಾದಂತಹ ಮಣ್ಣು, ಅದನ್ನೇ ಮಣ್ಣು ಅಂತ ಕರಿತೀವಿ. ಈ ಮಣ್ಣು ಹಲವಾರು ಕಾರಣಗಳಿಂದ ಏನಾಗುತ್ತೆ ಅಂದ್ರೆ ಸವೆತಕ್ಕೊಳಗಾಗುತ್ತೆ, ಸವೆದು ಹೋಗುತ್ತೆ, ನಾಶ ಆಗುತ್ತೆ. ಇದನ್ನೇ ನಾವು ಮಣ್ಣಿನ ಸವೆತ ಅಂತ ಕರಿತೀವಿ. ಹೇಗೆ ಮಣ್ಣಿನ ಸವೆತ ಅಂತಂದ್ರೆ, ನೈಸರ್ಗಿಕ ಕೃತ್ಯಗಳಿಂದ ಭೂಮಿಯ ಮೇಲ್ಪದರದ ಫಲವತ್ತಾದ ಮಣ್ಣು ನಾಶವಾಗುವುದನ್ನು, ಸವೆದು ಹೋಗುವುದನ್ನೇ ಮಣ್ಣಿನ ಸವಕಳಿ ಅಂತ ಹೇಳ್ತೀವಿ. ನೈಸರ್ಗಿಕ ಕೃತ್ಯಗಳು ಯಾವುವು? ಯಾವ ನೈಸರ್ಗಿಕ ಕೃತ್ಯಗಳಿಂದ ಮೇಲ್ಪದರದ ಮಣ್ಣು ಸವೆಯುತ್ತೆ, ನಾಶ ಆಗುತ್ತೆ? ಯಾವುದು? ನದಿ, ಹಿಮನದಿ, ಮಾತ, ಸಮುದ್ರದ ಅಲೆಗಳು. ಇವುಗಳಿಂದ ಭೂಮಿಯ ಮೇಲ್ಪದರದ ಮಣ್ಣು ಸವೆಸಲ್ಪಡುತ್ತದೆ. ಈ ಸವೆತದಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತೆ. ಈ ಒಂದು ಮಣ್ಣಿನ ಸವಕಳಿ ಭಾರತದಲ್ಲಿ ಪ್ರಮುಖವಾದಂತಹ ಸಮಸ್ಯೆ ಆಗಿದೆ. ಅರ್ಥ ಆಗ್ತೀಯಾ? ಯಾಕೆ? ಭಾರತ ವ್ಯವಸಾಯ ಪ್ರಧಾನ ರಾಷ್ಟ್ರ, ರೈತ ದೇಶದ ಬೆನ್ನೆಲುಬು ಅಂತ. ಆ ರೈತ ವ್ಯವಸಾಯ ಮಾಡಬೇಕು ಅಂತಂದ್ರೆ ಬೇಕಾಗಿರುವಂತದ್ದು ಮುಖ್ಯವಾಗಿ ಮಣ್ಣು. ಈ ಮಣ್ಣು ಏನಾಗ್ತದೆ? ಈ ಕಾರಣಗಳಿಂದ ಸವೆತಕ್ಕೊಳಗಾಗ್ತದೆ, ಸವೆಸಲ್ಪಡುತ್ತದೆ. ಹಾಗಾದ್ರೆ ಮಣ್ಣಿನ ಸವಕಳಿಗೆ ಕಾರಣಗಳೇನು? ಯಾವ ಯಾವ ಕಾರಣಗಳಿಂದ ಮಣ್ಣು ಸವೆತಕ್ಕೊಳಗಾಗುತ್ತೆ? ಮಕ್ಕಳೇ, ಯಾವ್ಯಾವ ಕಾರಣಗಳು ಹೇಳಿ? ಮೊದಲನೇದು ಅರಣ್ಯನಾಶ, ಕಾಡುಗಳನ್ನು ಕಡಿಯುವಂಥದ್ದು ಇದರಿಂದ. 2, ಅತಿಯಾಗಿ ಮೇಯಿಸುವಿಕೆ. 3, ವರ್ಗಾವಣಾ ಬೇಸಾಯ ಪದ್ಧತಿ. 4, ಅವೈಜ್ಞಾನಿಕ ಬೇಸಾಯ ಕ್ರಮ. 5, ಇಟ್ಟಿಗೆ ಮತ್ತು ಇಂಚುಗಳನ್ನ ಮಣ್ಣಿನ ಮೇಲ್ಪದರದ ಮಣ್ಣಿನಿಂದ ತಯಾರಿಸುವುದರಿಂದ ಮೇಲ್ಪದರದ ಮಣ್ಣು ನಾಶ ಆಗ್ತದೆ. ಮೊದಲನೇ
ಬೇರುಗಳು ಮಣ್ಣನ್ನು ಬಿಗಿಯಾಗಿ ಹಿಡಿದುಕೊಂಡಿರ್ತವೆ. ಯಾವಾಗ ಗಿಡ ಮರಗಳನ್ನ ನಾವು ಕಡಿತೀವಿ, ಅರಣ್ಯಗಳನ್ನ ನಾಶ ಮಾಡ್ತೀವಿ, ಗಿಡ ಹೋಗುತ್ತೆ, ಮರ ನಾಶ ಆಗುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ಮಳೆ ಬಂದಾಗ ಮಣ್ಣು ಸಡಿಲ ಆದಂತ ಮಣ್ಣು ನೀರಿನೊಂದಿಗೆ ಕೊಚ್ಚಿ ಹೋಗುತ್ತೆ. ಇದರಿಂದ ಮಣ್ಣಿನ ಸವಕಳಿ ಆಗುತ್ತೆ. ಎರಡನೇದು ಅತಿಯಾಗಿ ಮೇಯಿಸುವಿಕೆ. ಏನನ್ನ ಪ್ರಾಣಿಗಳನ್ನ ನಾವು ಏನ್ ಮಾಡ್ತೀವಿ, ಅತಿಯಾಗಿ ಮೇಯಿಸ್ತೀವಿ. ಉದಾಹರಣೆಗೆ ಹುಲ್ಲಿರ್ತದೆ, ದನ ಕರ ಕುರಿ ಮೇಕೆ ಅವುಗಳನ್ನ ಮೇಯಿಸ್ತೀವಿ. ಅವೇನ್ ಮಾಡುತ್ತೆ, ಪ್ರಾಣಿಗಳು ಆ ಹುಲ್ಲನ್ನ ಮೇಯಿಸುವುದರಿಂದ, ಹುಲ್ಲನ್ನ ತಿನ್ನುವುದರ ಜೊತೆಗೆ ಆ ಒಂದು ಹುಲ್ಲಿದೆಯಲ್ಲ, ಆ ಹುಲ್ಲು ಬೇರೆ ಸಮೇತ ತಿನ್ನುತ್ತೆ. ಅವಾಗ ಏನಾಗುತ್ತೆ, ಅತಿಯಾಗಿ ಮೇಯಿಸುವುದರಿಂದ ಆ ಹುಲ್ಲಿನ ಬೇರುಗಳು ಮಣ್ಣನ್ನು ಹಿಡಿದಿಟ್ಕೊಂಡಿರ್ತವೆ. ಮಳೆ ಬಂದಾಗ ಎಲ್ಲಿ ಅತಿಯಾಗಿ ಪ್ರಾಣಿಗಳನ್ನು ಮೇಯಿಸುತ್ತೀವಿ, ಬಿಗಿ ತಪ್ಪುತ್ತೆ, ಮಣ್ಣನ್ನ ಹಿಡಿದುಕೊಳ್ಳೋದಕ್ಕೆ ಬೇರುಗಳು ಇರೋದಿಲ್ಲ. ಅವಾಗೂ ಸಹ ನೀರು ಹರಿಯುವಂತ ರಭಸಕ್ಕೆ ಮಣ್ಣು ಕೊಚ್ಚಿ ಹೋಗುತ್ತೆ. ಮಳೆ ಬಂದಾಗ ನೀವು ನೋಡ್ತಿರ್ತೀರ ಮತ್ತೆ, ನೀರಿನ ಜೊತೆಗೆ ಮಣ್ಣಿನ ಕಣಗಳು ಸಹ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲ್ಪಡುತ್ತೆ. ಅದೇ ರೀತಿ ನೀರು ಹರಿತಾ ಇದ್ರೆ ಅಲ್ಲೇನಾಗುತ್ತೆ, ದೊಡ್ಡ ಹಳ್ಳ ನಿರ್ಮಾಣ ಆಗುತ್ತೆ. ಅಂದ್ರೆ ಅಲ್ಲಿದ್ದಂತ ಮಣ್ಣೆಲ್ಲ ಎಲ್ಲೋಯ್ತು, ನೀರಿನ ಜೊತೆಯಲ್ಲೇ ಮಣ್ಣು ಸಹ ಕೊಚ್ಚೋಯ್ತು. ಕಾರಣ ಏನು, ಮಣ್ಣನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ಸಸ್ಯಗಳಾಗಲಿ ಹುಲ್ಲಾಗಲಿ ಮರಗಳಾಗಲಿ ಇಲ್ಲ. ಅದರಿಂದ ಏನಾಯ್ತು, ನೀರಿನ ಜೊತೆಯಲ್ಲಿ ಮಣ್ಣು ಕೊಚ್ಚೋಯ್ತು. ಮೂರನೇ ವರ್ಗಾವಣಾ ಬೇಸಾಯ ಪದ್ಧತಿ. ವರ್ಗಾವಣಾ ಬೇಸಾಯ ಪದ್ಧತಿ ಈಗಿಲ್ಲ ಬಿಡಿ, ಹಿಂದೆ ಇತ್ತು. ವರ್ಗಾವಣಾ ಬೇಸಾಯ ಪದ್ಧತಿಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಯಾವ ಪ್ರದೇಶದಲ್ಲಿ ನಾವು ವ್ಯವಸಾಯವನ್ನು ಮಾಡಲಿಕ್ಕೆ ಬಯಸ್ತೀವೋ ಅಲ್ಲೇನ್ ಮಾಡ್ತೀವಿ, ಗಿಡ ಮರಗಳನ್ನ ಕಡಿದು ಅಲ್ಲಿ ವ್ಯವಸಾಯವನ್ನು ಮಾಡ್ತೀವಿ. ಆ ಭೂಮಿಯಲ್ಲಿ 1 ವರ್ಷ 2 ವರ್ಷ ವ್ಯವಸಾಯ ಮಾಡೋದ್ರಿಂದ ಏನಾಗುತ್ತೆ, ಆ ಮಣ್ಣಿನ ಒಂದು ಸಾರ ಕಡಿಮೆ ಆಯಿತು. ಕಡಿಮೆ ಆದ ನಂತರ ಆ ಪ್ರದೇಶವನ್ನ ಬಿಡ್ತೀವಿ, ಮತ್ತೊಂದು ಪ್ರದೇಶದಲ್ಲಿ ಹೋಗಿ ವ್ಯವಸಾಯವನ್ನು ಮಾಡ್ತೀವಿ. ಅವಾಗ ಏನಾಯ್ತು, ವ್ಯವಸಾಯಕ್ಕೆ ಒಳಪಟ್ಟಂತ ಆ ಪ್ರದೇಶ ಭೂಮಿಯ ಒಂದು ಫಲವತ್ತತೆಯನ್ನ ಕಳೆದುಕೊಂಡು ಇಳುವರಿ ಕಡಿಮೆ ಆಯಿತು, ಅದನ್ನು ಬಿಟ್ಬಿಟ್ವಿ. ಹೌದಾ? ಇದರಿಂದಲೂ ಸಹ ಏನಾಗುತ್ತೆ, ಮಣ್ಣಿನ ಸವಕಳಿ ಉಂಟಾಗುತ್ತೆ. ನಾಲ್ಕನೇದು ಅವೈಜ್ಞಾನಿಕ ಬೇಸಾಯ ಪದ್ಧತಿ. ಏನು ಅವೈಜ್ಞಾನಿಕ ಬೇಸಾಯ ಪದ್ಧತಿ? ಮಕ್ಕಳೇ ನೀವು ನೋಡಿರ್ಬೋದು, ನಮ್ದು ಭೂಮಿ ಸಮತಟ್ಟ ಆಗಿಲ್ಲ. ಯಾವುದೇ ಒಂದು ಭೂಪ್ರದೇಶವನ್ನು ತೆಗೆದುಕೊಂಡು ಸಹ ಕೆಲವೊಂದು ಬೆಟ್ಟಗಳಿರ್ತವೆ, ಇಳಿಜಾರಾಗಿರ್ತದೆ. ಇಲ್ಲಿ ವ್ಯವಸಾಯಕ್ಕೆ ಯೋಗ್ಯವಾದಂತಹ ಸಮತಟ್ಟಾದಂತಹ ಪ್ರದೇಶಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೇನ್ ಮಾಡ್ತೀವಿ, ಹಿಂದಿನ ಕಾಲದ ಒಂದು ಪದ್ಧತಿಯಂತೆ ವ್ಯವಸಾಯವನ್ನು ಮಾಡ್ತೀವಿ. ಇಳಿಜಾರಾಗಿರುತ್ತೆ ಭೂಮಿ, ಅಲ್ಲೇನ್ ಮಾಡ್ತೀವಿ ನಾವು ವ್ಯವಸಾಯವನ್ನ ಇಳಿಜಾರಿಗೆ ಉದ್ದನೆ ಮಾಡ್ತೀವಿ, ಅಡ್ಡಡ್ಡ ಮಾಡೋದು. ಯಾಕೆ ಗೊತ್ತಿಲ್ಲ, ಅವೈಜ್ಞಾನಿಕ ನಮ್ದು. ಉದ್ದ ಮಾಡೋದ್ರಿಂದ, ಉದ್ದನೆಯ ಸಾಲು ವ್ಯವಸಾಯದ ನೇಗಿಲುಗಳನ್ನ ಉಳುಮೆ ಮಾಡೋದ್ರಿಂದ ಬಂದಂತ ನೀರು ಆ ಉಳುಮೆ ಮಾಡಿದಂತಹ ಸಾಲುಗಳಲ್ಲಿ ಕೊಚ್ಚೋಗುತ್ತೆ. ಆ ನೀರಿನ ಜೊತೆಗೆ ಮಣ್ಣು ಸಹ ಏನಾಗುತ್ತೆ, ಕೊಚ್ಚೋಗುತ್ತೆ. ಅದರಿಂದ ಏನಾಗುತ್ತೆ, ಮಣ್ಣಿನ ಸವಕಳಿ ಉಂಟಾಗುತ್ತೆ. ಗೊತ್ತಾಗ್ತೀಯಾ? ಇದು ಅವೈಜ್ಞಾನಿಕವಾದಂತಹ ಬೇಸಾಯ ಪದ್ಧತಿ. ಜೊತೆಗೆ ರಸಗೊಬ್ಬರಗಳು, ಕೀಟನಾಶಕಗಳು ಇವುಗಳನ್ನು ನಾವು ಬಳಸೋದ್ರಿಂದ ಮಣ್ಣು ತನ್ನ ಫಲವತ್ತತೆಯನ್ನ ಕಳೆದುಕೊಳ್ಳುತ್ತೆ. ನೆಕ್ಸ್ಟ್, ಐದನೇದಾಗಿ ಮತ್ತೊಂದು ಕಾರಣ, ಮೇಲ್ಪದರದ ಮಣ್ಣನ್ನು ಬಳಕೆ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ, ಮನೆಗಳ ನಿರ್ಮಾಣಕ್ಕೆ ಇಟ್ಟಿಗೆಗಳನ್ನ ಮಾಡ್ತಿದ್ವಿ, ಹೆಂಚುಗಳನ್ನ ನಿರ್ಮಾಣ ಮಾಡ್ತಿದ್ವಿ. ಯಾವ್ದ್ರಿಂದ? ಈ ಮೇಲ್ಪದರದ ಮಣ್ಣುಗಳಿಂದ. ನೋಡ್ತಿರ್ಬೋದು, ದಿನೇ ದಿನೇ ಜನಸಂಖ್ಯೆ ಹೆಚ್ಚಾಗ್ತಿದೆ. ಹೆಚ್ಚಾಗುತ್ತಿರುವಂತಹ ಜನಸಂಖ್ಯೆಗೆ ಬೇಕಾದಂತಹ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೆಚ್ಚು ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ. ಮನೆಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಏನ್ ಬೇಕು? ಇಟ್ಟಿಗೆ ಬೇಕು. ಇಟ್ಟಿಗೆಯನ್ನ ಯಾವ್ದ್ರಿಂದ ತಯಾರು ಮಾಡ್ತೀವಿ? ಭೂಮಿಯ ಮೇಲ್ಪದರದ ಮಣ್ಣಿನಿಂದ. ಇದರಿಂದಲೂ ಸಹ ಏನಾಗ್ತಿದೆ, ಭೂಮಿಯ ಮೇಲ್ಪದರದ ಮಣ್ಣು ನಾಶ ಆಗ್ತಿದೆ, ಸವಕಳಿ ಆಗ್ತಿದೆ, ವಿನಾಶ ಆಗ್ತಿದೆ. ಈ ಕಾರಣದಿಂದ ಮಣ್ಣಿನ ಸಹಿತ ಉಂಟಾಗ್ತದೆ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಏನಾದ್ರೂ ಡೌಟ್ ಇದೆಯಾ? ಅರ್ಥ ಆಯ್ತಾ? ಗಾಡ್. ಮಕ್ಕಳೇ, ಈ ಕಾರಣಗಳಿಂದ ಏನಾಗ್ತದೆ, ಮಣ್ಣು ಸತತಕ್ಕೊಳಗಾಗುತ್ತೆ ಅಲ್ವಾ?
ಮಣ್ಣು ಸವೆತಕ್ಕೊಳಗಾಗುವುದರಿಂದ ಏನೇನು ಅನಾನುಕೂಲಗಳಾಗುತ್ತವೆ ಗೊತ್ತಿದೆ ತಾನೇ? ತಿಳಿದಿದೆಯಾ ಮಕ್ಕಳೇ? ಜನರು ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ ಇಳುವರಿ ಕಡಿಮೆ ಆಗುತ್ತೆ ಅಲ್ವಾ? ನಂತರ ಇಳುವರಿ ಕಡಿಮೆ ಆಗುವುದರ ಜೊತೆಗೆ ಮಣ್ಣಿನ ಸವಕಳಿ ಉಂಟಾಗುವುದರಿಂದ ಹಳ್ಳಗಳು ನಿರ್ಮಾಣ ಆಗುತ್ತವೆ, ವ್ಯವಸಾಯಕ್ಕೆ ಸಮತಟ್ಟಾದಂತಹ ಭೂಮಿ ಇದರಿಂದ ನಾಶ ಆಗುತ್ತೆ, ಕೊನೆಗೆ ಫಲವತ್ತಾದಂತಹ ಮೇಲ್ಪದರದ ಮಣ್ಣು ಕೊಚ್ಚಿ ಹೋಗುವುದರಿಂದ ಆ ಪ್ರದೇಶ ಬಂಜರು ಭೂಮಿ ಅಥವಾ ಬರಡು ಭೂಮಿ ಆಗುತ್ತೆ ಅಲ್ವಾ? ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಅನಾನುಕೂಲಗಳು ಮೇಲ್ಪದರದ ಮಣ್ಣಿನ ಸವಕಳಿಯಿಂದ ನಾವು ಕಾಣಬಹುದಾಗಿದೆ. ಹಾಗಾದ್ರೆ ಈ ಮಣ್ಣಿನ ಮೇಲ್ಪದರದ ಮಣ್ಣಿನ ಸವಕಳಿಯಿಂದ ಯಾವ ಪರಿಣಾಮಗಳು ಉಂಟಾಗುತ್ತವೆ ಅನ್ನೋದನ್ನು ನಾವು ಗಮನಿಸುವುದಾದ್ರೆ, ಮೊದಲನೇದಾಗಿ ಮಣ್ಣಿನ ಸಾರ ಕಡಿಮೆಯಾಗಿ ಉತ್ಪಾದನಾ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಯಾವುದೇ ಒಂದು ವ್ಯವಸಾಯದ ಬೆಳೆಗಳನ್ನು ಬೆಳೆದಕ್ಕೆ ಅತ್ಯಂತ ಫಲವತ್ತಾದಂತಹ ಮಣ್ಣು ಯಾವುದು ಅಂದರೆ ಭೂಮಿಯ ಮೇಲ್ಪದರದ ಮಣ್ಣು. ಈ ಮಣ್ಣು ಯಾವಾಗ ಸವಕಳಿ ಉಂಟಾಗುತ್ತೋ ಮಣ್ಣಿನ ಸಾರ ಕಡಿಮೆಯಾಗಿ ಇಳುವರಿ ಕಡಿಮೆ ಆಗುತ್ತೆ, ಉತ್ಪಾದನೆಯ ಸಾಮರ್ಥ್ಯವೂ ಸಹ ಕಡಿಮೆ ಆಗುತ್ತೆ. ನಂತರ ಎರಡನೇ, ಈ ಮಣ್ಣಿನ ಮೇಲ್ಪದರದ ಮಣ್ಣು ಸವಕಳಿಯಾಗುವುದರಿಂದ ಮಳೆ ಬರುತ್ತಿರ್ತದೆ, ಮಳೆ ಬಂದಂತಹ ನೀರಿನ ಜೊತೆ ಮಣ್ಣಿನ ಮಣ್ಣು ಸಹ ಕೊಚ್ಕೊಂಡು ಹೋಗ್ತದೆ. ಕೊಚ್ಚಿ ಸೇರುತ್ತದೋ ಕೆರೆಗಳಲ್ಲಿ ಸೇರುತ್ತವೆ, ನದಿಗಳಲ್ಲಿ ಸೇರುತ್ತವೆ, ಜಲಾಶಯಗಳನ್ನು ಸೇರುತ್ತವೆ. ಅವಾಗೇನಾಗುತ್ತೆ, ಈ ನದಿ ಪಾತ್ರಗಳಲ್ಲಿ ಕೊಚ್ಚಿ ಹೋದಂತ ಮಣ್ಣು ಸೇರುವುದರಿಂದ ಉಳಿದುಕೊಳ್ಳುತ್ತೆ ಅಲ್ವಾ ಮಕ್ಕಳೇ? ನಂತರ ಕೆರೆಗೆ ಹೋಗಿ ಸೇರ್ಕೊಂಡ್ರೆ ಕೆರೆಯಲ್ಲೂ ಸಹ ಏನಾಗುತ್ತೆ, ಹೂಳು ತುಂಬಿಕೊಳ್ಳುವುದರ ಜೊತೆಗೆ ಕೆರೆಯ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಒಂದೊಂದು ವರ್ಷ ಕೆರೆ ತುಂಬಿದಾಗ 2 ಬೆಳೆಗಳನ್ನು ಬೆಳೆತಿದ್ರು, ಇತ್ತೀಚೆಗೆ ಏನಾಗ್ತದೆ ಅಂತಂದ್ರೆ ಒಂದೊಂದು ಬೆಳೆನೆ. ಯಾಕೆ? ಅಲ್ಲಿ ಮಣ್ಣಿನ ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಾಗಿದೆ, ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ ಇದೆ. ನದಿ ಪಾತ್ರಗಳ ಬದಲಾವಣೆ, ಯಾವಾಗ ಈ ಮಣ್ಣು ಅಲ್ಲಿ ಸಂಗ್ರಹ ಆಗುತ್ತೋ, ಯಾವಾಗಲೂ ರೀತಿ ಇರುವಂತಹ ನದಿಗಳ ಒಂದು ಪಾತ್ರ, ಆ ಒಂದು ದಾರಿ ಏನಿದೆ, ಈ ಮಣ್ಣಿನ ಸಂಗ್ರಹಣದ ಕಾರಣದಿಂದಾಗಿ ನದಿಗಳು ತಮ್ಮ ದಿಕ್ಕನ್ನು ಬದಲಾಯಿಸಿ ಇನ್ನೊಂದು ಕಡೆ ಕರೀತವೆ. ಯಾಕೆ? ಹರಿಲಿಕ್ಕಲ್ಲ ತುಂಬಾ ಮಣ್ಣಿದೆ, ಹರಿಲಿಕ್ಕಲ್ಲ ಬೇರೆ ಕಡೆಯಿಂದ ಏನಾಗುತ್ತೆ, ಹರಿಲಿಕ್ಕೆ ಪ್ರಾರಂಭಿಸುತ್ತವೆ. ಅವಾಗ ಏನಾಗುತ್ತೆ, ನದಿಯ ಇಕ್ಕೆಲಗಳಲ್ಲಿ ಇರುವಂತಹ ನಗರಗಳು, ಹಳ್ಳಿಗಳಿಗೆ ಈ ನೀರು ನುಗ್ಗಲಿಕ್ಕೆ ಪ್ರಾರಂಭಿಸುತ್ತೆ. ಅದಕ್ಕೆ ಕಾರಣ ಯಾರು? ನಾವೇ. ಜೊತೆಗೆ ಜಲಾಶಯಗಳಲ್ಲಿ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಯಾವ್ದ್ರಿಂದ? ಈ ಒಂದು ಮಣ್ಣಿನ ಸವಕಳಿಯಿಂದ. ನಂತರ ಎರಡನೇದಾಗಿ ಮೂರನೇದಾಗಿ ಅಂತರ್ಜಲದ ಮಟ್ಟ ಕುಸಿಯುತ್ತೆ. ಗೊತ್ತಾಗ್ತಿದೆಯಾ? ಮಣ್ಣಿನ ಸವಕಳಿಯಿಂದ ಅಂತರ್ಜಲದ ಮಟ್ಟ ಕುಸಿಯುತ್ತೆ. ಜೊತೆಗೆ ತೇವಾಂಶವೂ ಸಹ ಕಡಿಮೆ ಆಗುತ್ತೆ. ಯಾಕೆ? ತೇವಾಂಶ ಹಿಡಿದಿಟ್ಕೊಳ್ಳಿಕ್ಕೆ ಮೇಲ್ಪದರ ಮಣ್ಣೇ ಇಲ್ಲ ಅಂದ್ಮೇಲೆ ಇನ್ನು ತೇವಾಂಶದಲ್ಲಿ ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ ಅಲ್ವಾ? ಈ ಕಾರಣದಿಂದ ತೇವಾಂಶವೂ ಸಹ ಕಡಿಮೆ ಆಗುತ್ತೆ. ನಂತರ ಸಸ್ಯವರ್ಗ ಒಣಗುತ್ತೆ. ತೇವಾಂಶ ಇಲ್ಲ ಅಂದ್ಮೇಲೆ, ನೀರಿನ ಅಂಶನೇ ಇಲ್ಲ ಅಂದ್ರೆ ಸಸ್ಯಗಳು ಬೆಳೆಯಲಿಕ್ಕೆ ಕಾರಣ ಆಗುತ್ತೆ. ಬೆಳೆಯುತ್ವಾ? ಇಲ್ಲ, ಸಸ್ಯಗಳು ಒಣಗುತ್ತವೆ, ಪ್ರಾಣಿಗಳಿಗೆ ಮೇವು ಸಿಗೋದಿಲ್ಲ, ನೀರು ಸಿಗೋದಿಲ್ಲ, ವ್ಯವಸಾಯಕ್ಕೆ ಯೋಗ್ಯವಾದಂತಹ ಭೂಮಿ ಸಿಗೋದಿಲ್ಲ. ಅವಾಗೇನಾಗುತ್ತೆ, ಬರ ಪರಿಸ್ಥಿತಿ ಉಂಟಾಗುತ್ತದೆ. ಗೊತ್ತಾಗ್ತಿದ್ಯಾ? ಐದನೇದಾಗಿ ದೇಶದ ಸಮಗ್ರ ಆರ್ಥಿಕ ವ್ಯವಸ್ಥೆಯ ಹಿನ್ನಡೆ. ಬೆಳೆ ಬೆಳೆನೂ ಆಗ್ತಿಲ್ಲ, ಅಂತರ್ಜಲದ ಮಟ್ಟ ಕುಸಿದಿದೆ, ಫಲವತ್ತಾದಂತಹ ಭೂಮಿ ಇಲ್ಲ ವ್ಯವಸಾಯ ಮಾಡಲಿಕ್ಕೆ, ಪ್ರಾಣಿಗಳನ್ನು ಬೆಳೆಸಲಿಕ್ಕೆ ಹುಲ್ಲಿಲ್ಲ. ಗೊತ್ತಾಗ್ತೀಯಾ? ಇಲ್ಲೆಲ್ಲ ಒಂದು ಅಂಶಗಳು ಯಾವುದಕ್ಕೆ ಪೂರಕವಾಗಿದ್ವೋ, ಫಲವತ್ತಾದ ಮಣ್ಣ ಇದ್ರೆ ಮಾತ್ರ ಇರುತ್ತಿತ್ತು. ಇವೆಲ್ಲ ನಾಶ, ಇವೆಲ್ಲ ಫಲವತ್ತಾದ ಮಣ್ಣೇ ಇಲ್ಲ ಅಂದ್ರೆ ಅದಕ್ಕೆ ಮಾರಕ ಆಗುವ ಈ ಅಂಶಗಳು. ಅವಾಗ ಏನಾಗುತ್ತೆ, ದೇಶ ಆರ್ಥಿಕವಾಗಿ ಹಿನ್ನಡೆಯಾಗುತ್ತೆ, ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ, ರೈತರಿಗೆ ಉದ್ಯೋಗ ಇರುವುದಿಲ್ಲ. ಯಾಕೆ? ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಿದ್ದ, ವ್ಯವಸಾಯ ಮಾಡಲಿಕ್ಕೆ
ಫಲವತ್ತಾದಂತಹ ಭೂಮಿ ಇಲ್ಲ, ನೀರಿಲ್ಲ ಅಂದ್ರೆ ರೈತ ಏನಾಗ್ತಾನೆ? ನಿರುದ್ಯೋಗಿ ಆಗ್ತಾನೆ. ಆದ್ರಿಂದ ಏನಾಗುತ್ತೆ? ಈ ಒಂದು ಮಣ್ಣಿನ ಸವಕಳಿಯಿಂದ ಇಷ್ಟು ಅನಾನುಕೂಲಗಳನ್ನು ನಾವು ಕಾಣ್ತೀವಿ. ಆದ್ರಿಂದ ಮಣ್ಣಿನ ಸವಕಳಿಯನ್ನ ನಿಯಂತ್ರಿಸಬೇಕು, ಮಣ್ಣು ಸವೆಯುವುದನ್ನು ನಾವು ನಿಯಂತ್ರಿಸಬೇಕು. ಹೌದಾ? ಈ ಎಲ್ಲ ಕಾರಣಗಳಿಂದ ಭೂಮಿಯ ಮೇಲ್ಪದರದ ಫಲವತ್ತಾದಂತಹ ಮಣ್ಣು ನಾಶ ಆಗ್ತದೆ. ನಾಶ ಆಗಿ ಆ ನಾಶವಾದಂತಹ ಮಣ್ಣಿನ ದುಷ್ಪರಿಣಾಮಗಳು ಇವಾಗಿವೆ. ನಂತರ ಮಣ್ಣಿನ ಸಂರಕ್ಷಣೆ ದುಷ್ಪರಿಣಾಮಗಳು ತಿಳ್ಕೊಂಡ್ರೆ ಮಣ್ಣಿನ ಸಾರ ಕಡಿಮೆ ಆಗ್ತದೆ, ಉತ್ಪಾದನಾ ಸಾಮರ್ಥ್ಯ ಕಡಿಮೆ ಆಗ್ತದೆ, ನದಿಗಳ ಪಾತ್ರದಲ್ಲಿ ಹೂಳು ತುಂಬಿ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ ಆಗ್ತದೆ, ಕೆರೆ ಭಾಗಗಳಲ್ಲಿ ಹೂಳು ತುಂಬಿದೆ, ಜಲಾಶಯಗಳಲ್ಲಿ ಹೂಳು ತುಂಬಿದೆ. ಯಾವುದರಿಂದ? ಮಣ್ಣಿನ ಸವಕಳಿಯಿಂದ. ಇದರಿಂದ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ ಆಗ್ತದೆ, ಅಂತರ್ಜಲದ ಮಟ್ಟ ಕುಸಿಯುತ್ತಿದೆ, ತೇವಾಂಶವೂ ಸಹ ಕಡಿಮೆ ಆಗ್ತದೆ, ಸಸ್ಯ ವರ್ಗಾವಣೆ, ಬರ ಪರಿಸ್ಥಿತಿ ಉಂಟಾಗಿದೆ, ದೇಶದ ಸಮಗ್ರ ಆರ್ಥಿಕ ವ್ಯವಸ್ಥೆಗೆ ಇದು ಹಿನ್ನಡೆಯಾಗಿದೆ. ಹಾಗಾದ್ರೆ ಈ ಮಣ್ಣಿನ ಸವಕಳಿಯನ್ನು ಯಾವ ರೀತಿ ನಿಯಂತ್ರಿಸಬಹುದು, ಯಾವ ರೀತಿ ತಡೆಗಟ್ಟಬಹುದು ಅನ್ನೋದನ್ನ ಗಮನಿಸೋದಾದ್ರೆ ಮತ್ತೆ ಮಣ್ಣಿನ ಸಂರಕ್ಷಣೆ, ಅದನ್ನ ರಕ್ಷಣೆ ಮಾಡಬೇಕು. ಯಾವುದನ್ನ? ಮೇಲ್ಪದರದ ಮಣ್ಣನ್ನ ಸವಕಳಿ ಆಗದಂತೆ ರಕ್ಷಣೆ ಮಾಡುವಂತದನ್ನ ಮಣ್ಣಿನ ಸಂರಕ್ಷಣೆ. ಭೂಮಿಯ ಮೇಲ್ಪದರದ ಫಲವತ್ತಾದ ಮಣ್ಣಿನ ಸವೆತದ ನಿಯಂತ್ರಣ ಮತ್ತು ಫಲವತ್ತತೆಯನ್ನು ಕಾಪಾಡುವಂತದ್ದನ್ನ ನಾವು ಮಣ್ಣಿನ ಸಂರಕ್ಷಣೆ ಅಂತ ಹೇಳ್ತೇವೆ. ಏನ್ ಮಾಡಬಹುದು? ಯಾವ ಕೆಲಸಗಳನ್ನ, ಯಾವ ಕಾರ್ಯಗಳನ್ನ ಮಾಡಿದ್ರೆ ನಾವು ಈ ಒಂದು ಸವೆತವನ್ನು ನಿಯಂತ್ರಿಸಬಹುದು? ಮೊದಲನೇದಾಗಿ ಅರಣ್ಯಗಳ ಪೋಷಣೆ ಮತ್ತು ಅರಣ್ಯೀಕರಣ. ಆಗಲೇ ತಿಳ್ಕೊಂಡಿದ್ವಿ, ಅರಣ್ಯ ನಾಶದಿಂದ ಮೇಲ್ಪದರದ ಮಣ್ಣು ಮುಚ್ಚಿ ಹೋಗ್ತಿದೆ, ನಾಶ ಆಗ್ತದೆ ಅಂತ. ಆದ್ರಿಂದ ಅರಣ್ಯಗಳನ್ನು ಕಡಿಯುವುದನ್ನು ನಾವು ನಿಯಂತ್ರಿಸಬೇಕು, ಅರಣ್ಯಗಳನ್ನು ಬೆಳೆಸಬೇಕು. ಎಲ್ಲೆಲ್ಲಿ ಮರಗಿಡಗಳನ್ನ ಕಟ್ಟಿರ್ತೀವೋ ಅಲ್ಲಿ ಮರಳಿ ಮರಗಳನ್ನ ಗಿಡಗಳನ್ನ ನೆಡಬೇಕು. ಮರು ಅರಣ್ಯೀಕರಣ, ಇಲ್ಲಿ ಬಂಜರು ಭೂಮಿ ಇದೆ, ಬರಡು ಭೂಮಿ ಇದೆ, ಆ ಪ್ರದೇಶಗಳಲ್ಲೂ ಸಹ ಈ ಒಂದು ಅರಣ್ಯಗಳನ್ನ, ಗಿಡ ಮರಗಳನ್ನು ಬೆಳೆಸಬೇಕು, ಅರಣ್ಯಗಳನ್ನ ಪೋಷಿಸಬೇಕು, ಮರಗಿಡಗಳನ್ನ ಕಡಿಬಾರದು. ನೋಡ್ತಿರ್ಬೋದು ಅನೇಕ ಪ್ರದೇಶಗಳಲ್ಲಿ ಸಾರ್ವಜನಿಕ ಸಾಮಾಜಿಕ ಅರಣ್ಯ ಇಲಾಖೆಯ ವತಿಯಿಂದ ಗಿಡ ಮರಗಳನ್ನು ನೆಡ್ತಿರ್ತಾರೆ. ಜೊತೆಗೆ ಎರಡನೇದಾಗಿ ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು. ಸಾಕು ಪ್ರಾಣಿಗಳನ್ನ, ಜಾನುವಾರುಗಳನ್ನ, ಅವುಗಳನ್ನ ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸಬೇಕು. ಇದರಿಂದ ಮಣ್ಣಿನ ಸವಕಳಿಯನ್ನು ನಾವು ತಪ್ಪಿಸಬಹುದು. ಮೂರನೇದು ಸಮೋನ್ನತಿ ಬೇಸಾಯ. ಬೇಸಾಯವನ್ನು ಸಹ ನಾವು ವ್ಯವಸ್ಥಿತವಾಗಿ ಮಾಡಬೇಕು. ಪರಿಸರಕ್ಕೆ, ಮಣ್ಣಿಗೆ ಯಾವುದೇ ರೀತಿಯಾದಂತಹ ಹಾನಿಯಾಗದಂತೆ ವ್ಯವಸಾಯವನ್ನು ಮಾಡುವುದರಿಂದ ಮಣ್ಣಿನ ಸವಕಳಿಯನ್ನ ನಿಯಂತ್ರಿಸಬಹುದು. ನಾಲ್ಕನೇದಾಗಿ ಚೆಕ್ ಡ್ಯಾಮ್ಗಳ ನಿರ್ಮಾಣ. ಇಳಿಜಾರಿಗೆ ಅಡ್ಡಲಾಗಿ ಎಲ್ಲಿ ಮಣ್ಣು ಕೊಚ್ಚಿ ಹೋಗ್ತಿದೆ ಆ ಪ್ರದೇಶಗಳಲ್ಲಿ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ ಆ ನೀರನ್ನ ತಡಿಬೇಕು. ಹೇಳ್ತಾರೆ, ಓಡುವ ನೀರನ್ನ ನಡೆಯುವಂತೆ ಮಾಡಿ, ನಡೆಯುವ ನೀರನ್ನ ನಿಲ್ಲುವಂತೆ ಮಾಡಿ, ಓಡುವ ನೀರನ್ನ ನಡೆಯುವಂತೆ ಮಾಡಿ, ನಡೆಯುವ ನೀರನ್ನ ನಿಲ್ಲುವಂತೆ ಮಾಡಿ, ನಿಂತ ನೀರನ್ನ ಇಂಗುವಂತೆ ಮಾಡಿ ಅಂತ ಅರ್ಥ ಆಗ್ತದೆ. ಇದರಿಂದ ಏನಾಗುತ್ತೆ? ರಭಸವಾಗಿ ಹರಿಯುತ್ತಿರುವಂತಹ, ಓಡಿ ಹರಿಯುತ್ತಿರುವಂತಹ ನೀರನ್ನ ನಡೆಯುವಂತೆ, ಅಂದ್ರೆ ನಿಧಾನಕ್ಕೆ ಹೋಗುವಂತೆ ಮಾಡಿದ್ರೆ ಹಾಗೇನಾಗುತ್ತೆ? ಮಣ್ಣಿನ ಸವಕಳಿ ಸ್ವಲ್ಪ ಕಡಿಮೆ ಆಗುತ್ತೆ. ನಡೆಯುವ ನೀರನ್ನು ನಿಲ್ಲುವಂತೆ, ಆ ನೀರನ್ನು ಒಂದು ಪ್ರದೇಶದಲ್ಲಿ ಸಂಗ್ರಹಣೆ ಮಾಡಿದ್ರೆ ಮಣ್ಣು ಅಲ್ಲೇ ಸಂಗ್ರಹ ಆಗುತ್ತೆ. ನಿಲ್ದ ನೀರನ್ನ ಏನ್ ಮಾಡಬೇಕು? ಇಂಗುವಂತೆ ಮಾಡುವುದರಿಂದ ಅಂತರ್ಜಲದ ಮಟ್ಟ ಹೆಚ್ಚಾಗುತ್ತೆ. ಅದು ಯಾವಾಗ ಸಾಧ್ಯ? ಈ ಚೆಕ್ ಡ್ಯಾಮ್ಗಳ ನಿರ್ಮಾಣದಿಂದ ಮಾತ್ರ ಸಾಧ್ಯ. ಆರನೇದಾಗಿ ಅಡ್ಡ ಬದುಗಳ ನಿರ್ಮಾಣ. ಇಳಿಜಾರಿಗೆ ಅಡ್ಡಲಾಗಿ ಹೊಲಗಳಲ್ಲಿ ಬದುಗಳನ್ನು ನಿರ್ಮಾಣ ಮಾಡುವುದು. ಹಾಗೇನಾಗುತ್ತೆ? ನೀರು ಹರಿಯುವುದನ್ನು ತಪ್ಪಿಸಿದಂಗಾಗುತ್ತೆ, ಮಣ್ಣು ನೀರಿನ ಜೊತೆ ಕೊಚ್ಚಿ ಹೋಗುವುದನ್ನು ಸಹ ನಿಯಂತ್ರಿಸಿದಂತಾಗುತ್ತೆ. ಆರನೇದಾಗಿ ಕೊರಕಲು ನಿಯಂತ್ರಣ. ಹಳ್ಳ ಆಗಿರ್ತವೆ ಹೊಲಗಳಲ್ಲಿ, ಅಲ್ಲೇನ್ ಮಾಡ್ತೀವಿ ಅಂತಂದ್ರೆ
ಆ ಬೇರುಗಳು ಅದನ್ನ ಹಿಡಿಯುತ್ತವೆ. ಅವಾಗ ಅಲ್ಲಿ ಮಣ್ಣು ಸವಕಳಿ ಉಂಟಾಗುವುದಿಲ್ಲ. ನಂತರ ಮೆಟ್ಟಿಲು ಪಂಕ್ತಿಯ ಬೇಸಾಯ. ಮೆಟ್ಟಿಲು ಪಂಕ್ತಿ ಅಂತಂದ್ರೆ ನಾವು ಹೇಳಿದೆ, ಇಳಿಜಾರಿಗೆ ಉದ್ದುದ್ದನಾಗಿ ವ್ಯವಸಾಯ ಮಾಡೋದಲ್ಲ, ಅಡ್ಡಡ್ಡ ಬೇಸಾಯ ಮಾಡೋದು. ಇದನ್ನೇ ಮೆಟ್ಟಿಲು ಪಂಕ್ತಿ ಬೇಸಾಯ ಅಥವಾ ಕಾಂಟೂರ್ ಬೇಸಾಯ ಅಂತ ಹೇಳಿ ಕರೀತಾರೆ. ಇದರಿಂದ ಏನಾಗುತ್ತೆ, ಮಳೆಯಿಂದ ಬಿದ್ದಂತ ನೀರು ಸರಾಗವಾಗಿ ಹರಿಯುವುದರ ಬದಲು ಈ ಮೆಟ್ಟಿಲು ಪಂಕ್ತಿಯಿಂದ ಅಲ್ಲಿ ತುಂಬಿಕೊಳ್ಳುತ್ತೆ, ಅಲ್ಲಿ ತುಂಬಿದ ನಂತರ ಮತ್ತೆ ಮುಂದೆ ಬರುತ್ತೆ. ಆದ್ರೂ ಈ ರೀತಿ ಅಡ್ಡಡ್ಡವಾಗಿ ಆ ಸಾಲುಗಳಲ್ಲೇ ತುಂಬುವುದರಿಂದ ನೀರು ಅಲ್ಲೇ ಇಂಗುತ್ತೆ, ಮಣ್ಣು ಸವಕಳಿಗೆ ಉಂಟಾಗುವುದಿಲ್ಲ. ಈ ಕ್ರಮಗಳನ್ನು ನಾವು ಅನುಸರಿಸಿದ್ದೇ ಆದರೆ ಮಣ್ಣಿನ ಸಂರಕ್ಷಣೆಯನ್ನ ಮಾಡುವಂತಾಗುತ್ತೆ. ಜೊತೆಗೆ ನದಿ ಪಾತ್ರಗಳು, ನಂತರ ಜಲಾಶಯಗಳು, ಕೆರೆಗಳು ಇಲ್ಲಿ ಹೂಳು ತುಂಬುವುದನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕ್ರಮಗಳನ್ನು ನಾವು ಅನುಸರಿಸುವುದರ ಮೂಲಕ ವ್ಯವಸಾಯವನ್ನು ಉತ್ತಮಗೊಳಿಸಬಹುದು, ಜೊತೆಗೆ ಮಣ್ಣಿನ ಸವಕಳಿಯನ್ನು ಸಹ ನಿಯಂತ್ರಿಸಬಹುದು. ಅರ್ಥ ಆಗಿದೆಯೋ ಮತ್ತೆ? ಅರ್ಥ ಆಯ್ತಾ? ಇಷ್ಟು ಇಂದಿನ ಭಾರತದ ಮಣ್ಣುಗಳು. ಧನ್ಯವಾದ. ಮಕ್ಕಳೇ, ಈ ಅಧ್ಯಾಯದಲ್ಲಿ ನೀವು ಗಮನಿಸಬೇಕಾದಂತಹ ಅಂಶಗಳು ಯಾವುವು ಅದನ್ನ ತಿಳ್ಕೊಳ್ಳಿ. ಮಕ್ಕಳೇ, ಭಾರತದಲ್ಲಿ ಮಣ್ಣಿನ ವಿಧಗಳು ಎಷ್ಟು, ಮಣ್ಣು ಯಾವ ರೀತಿ ಉತ್ಪತ್ತಿಯಾಗಿದೆ, ನಂತರ ಮಣ್ಣಿನ ಸವಕಳಿ ಎಂದರೇನು, ಯಾವ ಯಾವ ಕಾರಣಗಳಿಂದ ಮಣ್ಣು ಸವಕಳಿಯಾಗುತ್ತೆ, ಸವಕಳಿ ಉಂಟಾಗುವ ದುಷ್ಪರಿಣಾಮಗಳೇನು, ನಂತರ ಈ ಮಣ್ಣಿನ ಸವಕಳಿಯನ್ನ ಯಾವ ರೀತಿ ನಿಯಂತ್ರಿಸಬಹುದು ಅಲ್ವಾ, ಈ ವಿಚಾರಗಳನ್ನು ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೀವಿ. ಇದರಲ್ಲಿ ಗಮನಿಸಬೇಕಾದಂತಹ ಅಂಶಗಳು ಅಥವಾ ಪರೀಕ್ಷೆಗೆ ಅನುಕೂಲಕರವಾದಂತಹ ಅಂಶಗಳು ಯಾವ ಕೇಳಬಹುದು, ಯಾವ ರೀತಿ ಕೇಳಬಹುದು ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡೋದಾದ್ರೆ, ಮೊದಲೇ ಮಣ್ಣು ಎಂದರೇನು ಪ್ರಶ್ನೆ ಕೇಳಬಹುದು, ಅಥವಾ ಮಣ್ಣು ಎಂದರೇನು, ಭಾರತದ ಮಣ್ಣಿನ ವಿಧಗಳೆಷ್ಟು ಅಂತ ಪ್ರಶ್ನೆ ಕೇಳಬಹುದು. ನಂತರ ಹತ್ತಿ ಬೆಳೆಗೆ ಸೂಕ್ತವಾದಂತ ಮಣ್ಣು ಯಾವುದು, ಈ ಪ್ರಶ್ನೆಯನ್ನು ಸಹ ಕೇಳಬಹುದು. ನಂತರ ಮಣ್ಣಿನ ಸವಕಳಿ ಯಾವ ರೀತಿ ಆಗುತ್ತೆ, ಕಾರಣಗಳೇನು ಅಂತ ಕೇಳಬಹುದು. ಆ ಪಾಯಿಂಟ್ಸ್ಗಳನ್ನ ನಾವೇ ಹೇಳಿದ್ದೀನಿ, ಬರ್ದಿದ್ದೀನಿ. ಅರ್ಥ ಆಗಿದೆ ಅಂತ ಅನಿಸ್ತಿದೆ ಮಕ್ಕಳೇ? ಅರ್ಥ ಆಗಿದೆ ತಾನೆ? ನಂತರ ಮಣ್ಣಿನ ಸವಕಳಿಯಿಂದ ಆಗುವಂತಹ ದುಷ್ಪರಿಣಾಮಗಳು ಅಥವಾ ಪರಿಣಾಮಗಳೇನು ಅದನ್ನು ನಾವು ಬರ್ತಿದ್ದೀನಿ. 5 ಪರಿಣಾಮಗಳು ಉಂಟಾಗುತ್ತೆ ಯಾವುದು, ಮಣ್ಣಿನ ಸವಕಳಿಯಿಂದ. ಈ ಅಂಶಗಳನ್ನ ಬರೆಯಬೇಕು. ನಂತರ ಮಣ್ಣಿನ ಸಂರಕ್ಷಣೆ, ಯಾವ ಕ್ರಮಗಳನ್ನು ಕೈಗೊಂಡಾಗ ಭೂಮಿಯ ಮೇಲ್ಪದರದ ಮಣ್ಣನ್ನು ನಾವು ಸಂರಕ್ಷಿಸಬಹುದು ಅನ್ನೋದನ್ನ ಹೇಳಿದ್ದೀನಿ, ತಿಳ್ಕೊಂಡಿದ್ದೀರಾ? ಇವುಗಳನ್ನ ನೀವು ಪರೀಕ್ಷೆಯಲ್ಲಿ ಕ್ರಮವಾಗಿ ಬರೆದಿದ್ದೇ ಆದ್ರೆ ನಿಮಗೆ ಸಂಪೂರ್ಣ ಅಂಕಗಳು ಬರುತ್ತವೆ. ಆದ್ರಿಂದ ತುಂಬಾ ಗಮನ ಇಟ್ಟು ಓದಿ, ಅಭ್ಯಾಸಗಳನ್ನು ಮಾಡಿ, ಅಭ್ಯಾಸ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಬಿಟ್ಟ ಸ್ಥಳಗಳನ್ನು ತುಂಬಿ, ಚಟುವಟಿಕೆಗಳನ್ನು ಮಾಡಿ, ನಂತರ ಇವುಗಳನ್ನ ಆಸಕ್ತಿಯಿಂದ ಓದಿ. ಏನಾದರೂ ಡೌಟ್ ಇದೆಯಾ, ಸಮಸ್ಯೆಗಳಿದೆಯಾ, ಯಾವ್ದಾದ್ರು ಅರ್ಥ ಆಗಲಿಲ್ವಾ ಕೇಳಿ, ಗೊತ್ತಾಗ್ತಿದ್ಯಾ? ಈ ರೀತಿಯಾಗಿ ಈ ಒಂದು ಮಣ್ಣಿನ ಸಂರಕ್ಷಣೆಯನ್ನು ಮಾಡುವುದನ್ನೇ ಮಣ್ಣಿನ ಸಂರಕ್ಷಣೆ ಮಾಡುವಂತಹ ಕ್ರಮಗಳನ್ನ ನಾವು ಇಲ್ಲಿ ಕಾಣ್ತೀವಿ. ಗೊತ್ತಾಗ್ತದೆ? ಮಣ್ಣಿನ ಸಂರಕ್ಷಣೆ ಅಂತಂದ್ರೆ ಅಂದ್ರೆ ಭೂಮಿಯ ಮೇಲ್ಪದರದ ಫಲವತ್ತಾದ ಮಣ್ಣು ಸ್ವಾಭಾವಿಕ ಪ್ರಕ್ರಿಯೆಗಳಿಂದ ಸವೆಸಲ್ಪಟ್ಟಂತಹ ಸಂದರ್ಭದಲ್ಲಿ ಆ ಸವೆಸಲ್ಪಟ್ಟಂತಹ ಮಣ್ಣನ್ನು ಪುನಃ ಆ ಕ್ರಿಯೆಗಳಿಂದ ಸವೆತಕ್ಕೊಳಗಾಗದೆ ಅದನ್ನ ಸಂರಕ್ಷಣೆ ಮಾಡುವಂಥದ್ದು, ನಿಯಂತ್ರಿಸುವಂಥದ್ದು
ಪುನಃ ಆ ಮೇಲ್ಪದರದ ಮಣ್ಣನ್ನ ಫಲವತ್ತಾಗಿ ಮಾಡುವಂಥದ್ದು ಅಥವಾ ಫಲವತ್ತತೆಯಿಂದ ಕಾಪಾಡುವಂಥದ್ದೇ ಮಣ್ಣಿನ ಸಂರಕ್ಷಣೆ. ಪ್ರಕೃತಿಯ ಕಾರಣಗಳಿಂದ ಸವೆತಕ್ಕೊಳಗಾಗುವಂತಹ ಮಣ್ಣನ್ನ ಸಂರಕ್ಷಿಸಲ್ಪಡುವಂತಹ ಪ್ರಕ್ರಿಯೆ ಮಣ್ಣಿನ ಸಂರಕ್ಷಣೆ. ಅರ್ಥ ಆಗ್ತಿದೆಯಾ? ಇಷ್ಟು ಈಗ ಈ ಒಂದು ಅಂಶಗಳನ್ನು ನಾವು ಅಳವಡಿಸಿಕೊಂಡಿದ್ದೆ ಆದ್ರೆ ಮಣ್ಣಿನ ಸಂರಕ್ಷಣೆ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ, ನದಿಯ